ಓಕೆ, ಕೇಳಿಸ್ತಾ ಇದೆಯಾ? ದಿವ್ಯಾ ಕೆ ಆರ್, ದರ್ಶಿನಿ, ನವಿತಾ ಬಾನು, ಕೇಳಿಸ್ತೈತಾ? ಕೇಳಿಸ್ತಾ ಇದೆಯಾ ವಾಯ್ಸು? Yes, sir. ಓಕೆ, ದರ್ಶಿನಿ ಆಯ್ತು. ಓಕೆ, ಸಹನಾ ಬಿ ಎಂ, ದಿವ್ಯಾ ಕೆ ಆರ್ ಕೇಳಿಸ್ತಾ ಐತಲ್ಲ? Yes, sir. ಈಗ ಕ್ಲಾಸಸ್ಗಳು ಎಲ್ಲ ಫಾಲೋ ಮಾಡಿದ್ದೀರಾ? Yes, sir. ರಿಲೇಷನ್ಸ್ ಫಂಕ್ಷನ್ಸ್ ಇಂದ ಹಿಡಿದು ನಿನ್ನೆ ಕ್ಲಾಸ್ವರೆಗೂ ಆನ್ಲೈನ್ ಕ್ಲಾಸಸ್ಗಳು ರೆಕಾರ್ಡಿಂಗ್ ಸೆಷನ್ ಇರ್ಬೋದು ಅಥವಾ ಲೈವ್ ಕನೆಕ್ಟ್ ಆಗಿದ್ರಾ ನೀವು? ಕೇಳಿಸ್ತಾ ಇದೆಯಾ? ಓಕೆ, ತರನ್ನುಮ್, ಸಹನಾ ಬಿ ಎಂ ಇದಾರಾ? ಸಹನಾ ಬಿ ಎಂ ಮೈಕ್ ಅನ್ಮ್ಯೂಟ್ ಮಾಡ್ರಿ. ಇದ್ದೀರಾ? ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಈಗ? ನೋಡಿ, ಕನೆಕ್ಟ್ ಆಗಿ ಎಲ್ಲರೂ ಬೇಗ. ಈಗ ಕೇಳಿಸ್ತಾ ಇದೆಯಾ ವಾಯ್ಸ್? ನೋಡಿ, ದರ್ಶಿನಿ ಕೇಳಿಸ್ತಾ ಐತಲ್ಲ? ಓಕೆ ಓಕೆ. ಈಗ ಯಾರಿಗೂ ನಾನು ಕ್ವಶನ್ ಕೇಳಿದೆ. ತರನ್ನುಮ್ ಇದಾರಾ? ತರನ್ನುಮ್ ನೆಕ್ಸ್ಟ್ ನೋಡ್ರಿ. ದಿವ್ಯಾ ಕೆ ಆರ್, ಓಕೆ, ಕೇಳಿಸ್ತಾ ಐತಲ್ವಾ? ನೋಡಿ, ಈಗ ಡೈರೆಕ್ಟ್ಲಿ ವಿ ಶಾಲ್ ಗೋ ಟುವರ್ಡ್ಸ್ ದ ಬೋರ್ಡ್. ಈಗ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಟ್ರೈ ಟು ಕನೆಕ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಈಗ ನೋಡೋಣ. ನೋಡಿ, ಈಗ ಇವತ್ತಿನ ಕ್ಲಾಸು ಇಂಪಾರ್ಟೆಂಟ್. ಸೊ ನಾನು 2 ಇಂಪಾರ್ಟೆಂಟ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನೋಡಿ, ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಇದೆ. ಸೊ ಅದು ನಮ್ದು ಹೆಡ್ಡಿಂಗ್ ಬರೆಯೋಣ ಇಲ್ಲಿ. ಲಾಗರಿಥಮಿಕ್ ಫಂಕ್ಷನ್ ಅಂತ ಇದೆ. ಫಸ್ಟ್ ಫಂಕ್ಷನ್ ನಮಗಿದೆ. ಸೊ ನಾವು ಮಾತಾಡ್ತಾ ಇರೋದು ಡಿಫರೆನ್ಸಿಬಿಲಿಟಿ ಬಗ್ಗೆನೇ ಮಾತಾಡ್ತಿರೋದು. ಸೊ ಈಗ ಸ್ಪೆಷಲ್ ಫಂಕ್ಷನ್ ಇದಾವೆ. ಅದರಲ್ಲಿ ಒನ್ ಆಫ್ ದ ಫಂಕ್ಷನ್ ಈಸ್ ಲಾಗರಿಥಮಿಕ್ ಫಂಕ್ಷನ್. ಬರ್ಕೊಂಡ್ರಾ? Yes, sir. ಓಕೆ, ಇಂಪಾರ್ಟೆಂಟ್ ಲಾಗರಿಥಮಿಕ್. ನೋಡ್ರಿ, ಇದು ಲಾಗರಿಥಮಿಕ್ ಫಂಕ್ಷನ್ ಅಂತ ಏನಿದೆಯಲ್ಲ, ಇದು ಪೂರ್ತಿ ಇದು ಬಹಳ ದೊಡ್ಡ ಥಿಯರಿ. ಇದು ಲಾಗ್ ಅಂದ್ರೆ ಏನು, ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು. ನೀವು ಲ್ಯಾಬ್ ಅಲ್ಲಿ ನಿಮಗೆ ಲಾಗರಿಥಮಿಕ್ ಪುಸ್ತಕ ಇದೆ, ಒಂದು ಲಾಗರಿಥಮಿಕ್ ಪುಸ್ತಕ ಕೊಟ್ಟಿರ್ತಾರೆ, ಲಾಗ್ ಟೇಬಲ್ಸ್ ಅಂತ ಹೇಳ್ತೀವಿ ನೋಡ್ರಿ. ಅದನ್ನೆಲ್ಲ ನೋಡ್ಕೊಂಡು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಅಲ್ಲೆಲ್ಲ ನೀವು ಫಿಸಿಕ್ಸ್ ಅಲ್ಲಿ ಮತ್ತೆ ಕೆಮಿಸ್ಟ್ರಿ ಯೂಸ್ ಮಾಡ್ತೀವಿ. ಲ್ಯಾಬ್ ಅಲ್ಲಿ ವಿ ಯೂಸ್ ಲಾಗರಿಥಮಿಕ್ ಟೇಬಲ್ಸ್, ಹೌದಾ? ಸೊ ನಾವು ಲಾಗರಿಥಮಿಕ್ ಫಂಕ್ಷನ್ ಅಂತಾರೆ ಅದನ್ನ. ಸೊ ಅದು ಏನಂದ್ರೆ, ಆ ಲಾಗರಿಥಮಿಕ್ ಫಂಕ್ಷನ್ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ಡೆಫಿನಿಷನ್ ನೋಡಿ, ಅದು ಪ್ರಾಪರ್ಟಿ ಏನು ಅಂತ ನೋಡಿ, ಆಮೇಲೆ ನಾವು ಡಿಫರೆನ್ಸಿಯೇಷನ್ ಅಲ್ಲಿ ಇದನ್ನ ಹೆಂಗ್ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಅರ್ಥ ಆಗ್ತಿದೆಯಾ? ನೋಡಿ, ಈಗ ಇದು ಡೆಫಿನಿಷನ್ ಏನ್ ಹೇಳುತ್ತೆ ಅಂದ್ರೆ, ಇದು ಲಾಗರಿಥಮಿಕ್ ಫಂಕ್ಷನ್. ನೋಡಿ, ಡೆಫಿನಿಷನ್ ಫಸ್ಟ್ ಹೇಳ್ತೀನಿ ಏನಂತ, ಇದು ಬರ್ಕೊಳ್ರಿ, ಆಮೇಲೆ ಇದನ್ನ ಏನಂತ ಎಕ್ಸ್ಪ್ಲೇನ್ ಮಾಡೋಣ. ಈಗ ಲಾಗರಿಥಮಿಕ್ ಫಂಕ್ಷನ್ logarithmic function is a function of the form. ನೋಡಿ, ಯಾವ ತರ ಇರಬೇಕು ಇದು ಲಾಗರಿಥಮಿಕ್ ಫಂಕ್ಷನ್ ಅಂದ್ರೆ. ನೋಡಿ, ಈ ಫಾರ್ಮ್ ನಲ್ಲಿ ಇರುತ್ತೆ. ಫಂಕ್ಷನ್ ಅಂದ್ರೆ ಅದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇರ್ಬೇಕು ಅದಕ್ಕೆ. ನೋಡಿ, ನಾನು ಇಲ್ಲಿ ಬರ್ದಿದ್ದೀನಿ ಆಫ್ ದ ಫಾರ್ಮ್. ನೋಡಿ, y ಈಕ್ವಲ್ಸ್ log x. ಓಕೆನಾ? log x ಕೆಳಗಡೆ ನೋಡಿ ಅಲ್ಲಿ b ಬರ್ತೀನಿ. log x ಅದು b ಬೇಸ್ ಅಂತ ಹೇಳ್ತಾರೆ ಅದನ್ನ. log x ಬೇಸ್ b. ಅದನ್ನ ಹೆಂಗ್ ಓದ್ಬೇಕಂತ ನೋಡೋಣ. x ಗ್ರೇಟರ್ ದನ್ 0. ಆಮೇಲೆ b ಅಂತ ನಾವು ಬೇಸ್ ಯೂಸ್ ಮಾಡಿದೀವಲ್ಲ, ಅದು ಕೂಡ ಪಾಸಿಟಿವ್ ಇರಬೇಕು. ಅಂಡ್ b ನಾಟ್ ಈಕ್ವಲ್ ಟು 1. ಓಕೆನಾ? ಓದ್ರಿ. A logarithmic function is a function of the form y is equal to log x. log x
ಬೇಸ್ ಬಿ ಅಂತ ಓದ್ಬೇಕು ಅದನ್ನ. ಕೆಳಗಡೆ ಬಿ ಲಾಗ್ ಕೆಳಗೆ ನೋಡ್ರಿ, ಪಕ್ಕ ಅಂದ್ರೆ ಪಕ್ಕಕ್ಕಲ್ಲ, ಕೆಳಗಡೆ ಬರೀಬೇಕು. ಸಫಿಕ್ಸ್ ಲಾಗ್ ಎಕ್ಸ್ ಬೇಸ್ ಬಿ. ನೋಡಿ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0. ಓಕೆನಾ? ಎಕ್ಸ್ ಪಾಸಿಟಿವ್ ಇರಬೇಕು, ಬಿನೂ ಪಾಸಿಟಿವ್ ಇರಬೇಕು, ಆದ್ರೆ ಬಿ ನಾಟ್ ಈಕ್ವಲ್ ಟು 1. ಇವೆಲ್ಲ ಕಂಡೀಷನ್ಸ್. ಸೊ Yes, sir. ಈ ತರ ಇರ್ತಕ್ಕಂಥ ಫಂಕ್ಷನ್ ನ ಇಸ್ ಕಾಲ್ಡ್ ಲಾಗರಿಥಮಿಕ್ ಫಂಕ್ಷನ್. ಇಸ್ ಕಾಲ್ಡ್ ಲಾಗರಿಥಮಿಕ್ ಫಂಕ್ಷನ್ ಅಂತ ಹೇಳ್ತಾರೆ. ಇದು ಡೆಫಿನಿಷನ್. ಫಸ್ಟ್ ನಮ್ಮ ಇವತ್ತಿನ ಕ್ಲಾಸಿನ ಡೆಫಿನಿಷನ್ ನೋಡಿ. ಇನ್ನೊಂದ್ಸರಿ ನಾನು ಫಸ್ಟ್ ಇಂದ ಬಂದ್ಬಿಡ್ತೀನಿ. ಲಾಗರಿಥಮಿಕ್ ಫಂಕ್ಷನ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ. ಲಾಗರಿಥಮಿಕ್ ಫಂಕ್ಷನ್ ಅಂದ್ರೆ ಈ ತರ ಇರ್ಬೇಕು ನೋಡಿ. ಬಾಕ್ಸ್ ಹಾಕಿದ್ದೀನಿ. y ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಓಕೆನಾ? ಲಾಗ್ ಎಕ್ಸ್ ಬೇಸ್ ಬಿ. ಸೊ ಅಲ್ಲಿ ಎಕ್ಸ್ ಏನಾಗಿರ್ತದೆ? ಪಾಸಿಟಿವ್, ಬಿನೂ ಪಾಸಿಟಿವ್, ಬಟ್ ಬಿ ನಾಟ್ ಈಕ್ವಲ್ ಟು 1 ಅಂದ್ರೆ 1ಗಿಂತ ಜಾಸ್ತಿ ಇರ್ಬೇಕದು ಬಿ. ಸೊ ಈ ತರ ಇರ್ತಕ್ಕಂಥ ಫಂಕ್ಷನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಆಯ್ತಾ? Yes, sir. ನೋಡಿ ಈಗ ಹಾಗಾದ್ರೆ ಈಗೇನ್ ಬರ್ದಿದ್ದೆ ನಾನು, ನೆಕ್ಸ್ಟ್ ಲೈನ್ ಬರೀರಿ. ಇಂಪಾರ್ಟೆಂಟ್. y ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಬೇಸ್ ಬಿ. ಹೌದಾ? ಬರ್ದಿದ್ದು ಕರೆಕ್ಟಾ? Yes, sir. ನೋಡಿ ಇದನ್ನ ಇದೇ ಡೆಫಿನಿಷನ್ y ಈಕ್ವಲ್ಸ್ ಲಾಗ್ ಎಕ್ಸ್ ಅಂತ ಬರ್ದಿನಲ್ಲ ನಾನು, ಅದನ್ನೇ ಇನ್ನೊಂದ್ ರೀತಿ ಬರೀತೀನಿ ಈ ತರ. ಹೆಂಗಂದ್ರೆ ಇನ್ನೊಂದ್ ರೀತಿ ಇಂಪ್ಲಾಯ್ಸ್ ಹಿಂಗ್ ಬರ್ದ್ರು ಒಂದೇ. ಎಕ್ಸ್ ಇಸ್ ಈಕ್ವಲ್ ಟು ನೋಡ್ರಿ ಬಿ ಟು ದಿ ಪವರ್ ವೈ. ಸಿಂಬಲ್ ನೋಡಿ, ಇಂಪ್ಲಾಯ್ಸ್ ಅಂಡ್ ಇಂಪ್ಲಾಯ್ಡ್ ಬೈ. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತಾರೆ. ಈ ಕಡೆ ಬರ್ದಲ್ಲ ಬಲ್ಗಡೆ ಅದು, ಇದು ಲಾಗ್ ಎಡಗಡೆ, ಇದು ಎಕ್ಸ್ ಇಸ್ ಈಕ್ವಲ್ ಟು ಬಿ ಟು ದಿ ಪವರ್ ಆಫ್ ವೈ ಅಂತ ಬರ್ದಿದ್ದೀನಿ. ಎಕ್ಸಾಂಪಲ್ ನೋಡಂತ ಯಾವ ತರ ಅಂದ್ರೆ ಯು ನೋ ದಟ್. ಸೊ ನಮಗೆ ಏನ್ ಗೊತ್ತಿದೆ ಅಂದ್ರೆ ಈಗ ನೋಡಿ, ಓಕೆ, 5 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? ಫೈವ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 25, sir. ಓಕೆ, 25 ಅಂತ ಗೊತ್ತಿದೆ ನಮಗೆ. 5 ಇಂಟು 5 25 ಅಲ್ವಾ? ನೋಡಿ ಈಗ ಇದೇ ಎಕ್ಸ್ಪ್ರೆಷನ್ ಅನ್ನ ನಾನು ಹಿಂಗ್ ಬರಿತೀನಿ ನೋಡಿ. ಮೈಕ್ ಮಿಟ್ ಮಾಡ್ರಿ. ನೋಡಿ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಂದ್ರೆ ಒಂದೇ. ಅಥವಾ ಇದನ್ನ ನಾನು ಈಗ ಜಸ್ಟ್ ಹೇಳಿದ್ನಲ್ಲ ಲಾಗ್, ಇಲ್ಲಿದೆ ನೋಡ್ರಿ ಮೇಲ್ಗಡೆ ಲಾಗ್ ಅಂತ. ಅದನ್ನ ಹೆಂಗ್ ಬರೀಬಹುದು ಇದನ್ನೇ ಅಂದ್ರೆ ಆನ್ಸರ್ ನೋಡ್ರಿ, ಲಾಗ್ 25. ಈ 5 ಅಂತ ಇದೆ ನೋಡ್ರಿ, ಇದು ಬೇಸ್ ಅಂತಲ್ಲ, ಇದು ಇಲ್ಲಿ ಬರ್ಬೇಕು. ಇಸ್ ಈಕ್ವಲ್ ಟು ಪವರ್ ಇದೆಯಲ್ಲ, ಪವರ್ ಬಲಗಡೆ ಬರ್ಬೇಕು. ಸೊ ಲಾಗ್ 25 ಬೇಸ್ 5 ಇಸ್ ಈಕ್ವಲ್ ಟು 2 ಅಂತ ಬರಿತೀನಿ ನೋಡ್ರಿ. ಇದು ಲಾಗ್ ತರ ಬರ್ದೀನಿ. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಲ್ಲಿ ಬರ್ದೀನಿ, ಘಾತ ರೂಪದಲ್ಲಿ. ಇದು ಲಾಗ್ ಫಾರ್ಮ್ ನಲ್ಲಿ ಬರ್ದೀನಿ. ಎರಡು ಒಂದೇ ಇವು, ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಬಿ ಅರ್ಥ ಆಯ್ತಾ? ಬಿ ಇಲ್ಲಿ ನೋಡಿ, ಬಿ ಜಾಗದಲ್ಲಿ 5 ಇದೆ, ಹೌದಾ? ಅದು ಪಾಸಿಟಿವ್. ಆಮೇಲೆ ಎಕ್ಸ್ ಅಂತಂದ್ರೆ ಏನು? 25, ಅದು ಪಾಸಿಟಿವ್. ಆಮೇಲೆ ದಟ್ ಈಸ್ ನಾಟ್ ಈಕ್ವಲ್ ಟು 1. ಡೆಫಿನೇಷನ್ ಅಲ್ಲಿ ಹೇಳಿದ್ದು ಅದನ್ನೇ. ಸೊ ಇದು ಒಂದು ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಓಕೆ, 4 ಕ್ಯೂಬ್ ಅಂತ ತಗೊಳ್ಳೋಣ ಸಪೋಸ್. ನೋಡಿ 4 ಟು ದಿ ಪವರ್ ಆಫ್ 3. ಆನ್ಸರ್ ಎಷ್ಟು? 16. 16 64, sir. 64. ಇಂಪ್ಲಾಯ್ಸ್ ಇದನ್ನ ಲಾಗ್ ಫಾರ್ಮ್ ಬರೆಯೋಣ. ಇದನ್ನೇ ನಾವು ಲಾಗ್ ಫಾರ್ಮ್ ಬರೆಯೋದಾದ್ರೆ ಹೆಂಗ್ ಬರುತ್ತೆ ಹೇಳ್ರಿ? ಈಗ ಡೆಫಿನಿಷನ್ ಯೂಸ್ ಮಾಡಿ. ಸೊ ಲಾಗ್ ಯು ಕ್ಯಾನ್ ರೈಟ್ ದಿಸ್ ಸೇಮ್ ಎಕ್ಸ್ಪ್ರೆಷನ್ ಇನ್ ದ ಫಾರ್ಮ್ ಆಫ್ ಲಾಗ್. ಸೊ ಅದನ್ನ ಇನ್ನೊಂದ್ ತರ ಬರೀತೀನಿ ಈಗ. ಲಾಗ್ ಹೆಂಗ್ ಬರೀಬೇಕೀಗ? ಲಾಗ್ ಆಫ್ ಅಂದ್ರೆ LOG. ನೋಡಿ 64, ಹೌದಾ? ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಬೇಸ್ ಅಲ್ವಾ ಇದು? 4 ಬೇಸ್ ಅಂತ ಹೇಳ್ತೀವಲ್ಲ, ಇಲ್ಲೂ ಬೇಸೇ, ಬಟ್ ಇದು ಲಾಗ್ ಕೆಳಗಿರ್ಬೇಕು. 4 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನ್ ಬರ್ಬೇಕು? ಇಲ್ಲಿ ಮೇಲ್ಗಡೆ ಪವರ್ ಇದೆಯಲ್ಲ 3, ಅದು ಇಲ್ಲಿ ಬರ್ಬೇಕು 3. ನೋಡಿ ಲಾಗ್ 64 ಬೇಸ್ 4 ಇಸ್ ಈಕ್ವಲ್ ಟು ಏನ್ ಬಂತು? 3 ಬಂತು. ಅರ್ಥ ಆಯ್ತಾ? Yes, sir. Yes, sir. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ನಮಗೇನಾದ್ರು ಓಕೆ, ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್. 2 ಟು ದಿ ಪವರ್ 4 ಅಂತ ತಗೊಳ್ಳೋಣ. 2 ಟು ದಿ ಪವರ್ ಆಫ್ 4. ಸೊ ವ್ಯಾಲ್ಯೂ ಬರೀರಿ. 2 ಟು ದಿ ಪವರ್ ಆಫ್ 4 ವಿನೋ 2 ಇಂಟು 2 ಇಂಟು 2 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಅಲ್ಲಿಗೆ ಎಷ್ಟಾಯ್ತು? 16 ಆಯ್ತಾ? ಸರಿನಾ?
Yes, sir. ಕರೆಕ್ಟ್ ಇದೆಯಾ? Yes, sir. ಆ ಇದನ್ನೇ ನಾವು ಈಗ ಬರೆಯೋಣ. ಇಂಪ್ಲಾಯೀಸ್ ಅಂಡ್ ಇಂಪ್ಲಾಯ್ಡ್ ಬೈ ಲಾಗ್ ತರ ಬರೆದ್ರೆ ಏನ್ ಬರೀತೀರಿ ಬರೀರಿ. log 2. ಓಕೆ, ಲಾಗ್ 2 ನಾ? Yes, sir. 16. ಮೊದಲನೇ ಎಕ್ಸಾಂಪಲ್ ನೋಡ್ರಿ. ಲಾಗ್ 16 ಇಲ್ಲಿ ಬೇಸ್ ನೋಡಿ 2 ಇದೆಯಾ? Equals to ಅದು ಇಲ್ಲಿ ಬರೀರಿ 2 is equal to 4. 4. ಸರಿ ಆಯ್ತಾ? Yes, sir. ನೆಕ್ಸ್ಟ್ ನೋಡೋಣ ಹಂಗೆ. 3 ಕ್ಯೂಬ್ ಅಂದ್ರೆ 27. ಹೇಳ್ರಿ ಲಾಗ್ ಫಾರ್ಮ್ ಬರೆಯೋಣ ಇದನ್ನ. ಇಂಪ್ಲೈಡ್ log ಅಂಡ್ ಇಂಪ್ಲೈಡ್ ಬೈ 27. ಲಾಗ್ 27 ನೋಡಿ ಬೇಸ್ 3 ಇದೆಯಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡೋಣ. Base ಬಲಗಡೆ Is equal to 3. ಓಕೆ 3 ಲಾಗ್ 27 ಬೇಸ್ 3 is equal to 3. ನೋಡಿ ಇಲ್ಲಿ ಬೇಸ್ 3 ಬಂತು ಪಾಸಿಟಿವ್. ಓಕೆನಾ? ಇದನ್ನು ಪಾಸಿಟಿವ್. ಸೊ ನನಗೆ ಅದಕ್ಕೆ ಕಂಡೀಷನ್ ಹೇಳಿದ್ ಡೆಫಿನೇಷನ್ ಅಲ್ಲಿ ನೋಡ್ಬಿಡಿ. ಇಲ್ಲಿ ಲಾಗಿನ್ ಡೆಫಿನೇಷನ್ ಏನು ಇಲ್ಲ ಐತೆ ನೋಡ್ರಿ. y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಬಿ ತರ ಇರತಕ್ಕಂಥ ಫಂಕ್ಷನ್ ಅಲ್ಲಿ ಲಾಗರಿಥಮಿಕ್ ಫಂಕ್ಷನ್ ಅಂತಾರೆ. ಇಲ್ಲಿ ಎಕ್ಸ್ ಪಾಸಿಟಿವ್, ಆಮೇಲೆ ಇದು ಬಿ ಇದೆ ನೋಡ್ರಿ, ಇದು ಕೂಡ ಪಾಸಿಟಿವ್ ಇರಬೇಕು. ಯಾಕಂದ್ರೆ ಲಾಗ್ ಆಫ್ ನೆಗೆಟಿವ್ ನಂಬರ್ಸ್ ಬರಲ್ಲ ನಮಗೆ, ಲಾಗ್ ಆಫ್ ಪಾಸಿಟಿವ್ ನಂಬರ್ಸ್ ಬರೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 5 ಕ್ಯೂಬ್ ಅಂತ ನೋಡೋಣ. ಈಗ ನೀವು ಪವರ್ ನೆಗೆಟಿವ್ ತಗೋಬಹುದು. ಓಕೆ, 5 ಕ್ಯೂಬ್ ಅಂತಂದ್ರೆ ಎಷ್ಟಾಗುತ್ತೆ ಈಗ ನಮ್ಗೆ ಆನ್ಸರ್? 125. 5 × 5 × 5 125. ಇದನ್ನ ಇನ್ನೊಂದು ರೀತಿ ಬರೆಯೋಣ ಲಾಗ್ ಫಾರ್ಮ್ ನಲ್ಲಿ. ಲಾಗ್ ಆಫ್ 125 ಬೇಸ್ ಯಾವ್ದು ಬರ್ಬೇಕಂದ್ರೆ ಇಲ್ಲಿ ನೋಡಿ ಇದು 5. ಆಧಾರ ಸಂಖ್ಯೆ ಅಂತೀವಲ್ಲ ನಾವು, ಅದು ಬೇಸ್ 5. ಬಲಗಡೆ ನಮಗೆ Equals 3. ಅಂದ್ರೆ ಇಲ್ಲಿ ಪವರ್ ಇತ್ತಲ್ಲ ಅದ್ರಲ್ಲಿ 3 ಬರುತ್ತೆ. ಲಾಗ್ 125 ಟು ದ ಬೇಸ್, ಅದನ್ನ ಓದೋದ್ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಲಾಗ್ 125 ಬೇಸ್ 5 is equal to 3 ಅಂತ ಅರ್ಥ. ಎರಡು ಎಕ್ಸ್ಪ್ರೆಷನ್ ಸೇಮ್ ಇವು. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. 4 to the power -3 ನೋಡೋಣ. ಈಗ 4 to the power of -3 ನೋಡಿ. ಈಗ 4 to the power of ಮೇಲೆ ನೆಗೆಟಿವ್ ಬಂತು, ಅದನ್ನ ಆಕ್ಚುಲಿ ಪಾಸಿಟಿವ್ ಮಾಡ್ಕೋಬೇಕನ್ನ 1/4 ಕ್ಯೂಬ್ ಅಂತ ಮಾಡೋಣ. ಈ ಇದು ಘಾತ ಕೆಳಗಡೆ ಬಂದ್ರೆ ಪಾಸಿಟಿವ್ ಆಯ್ತು, ಅಲ್ಲಿಗೆ 1 ಏನಾಯ್ತು ಅದು 64 ಆಯ್ತು. ಕರೆಕ್ಟಾ? 1/64. ಈಗ ಇದನ್ನ ಬರಿಬೋದಲ್ಲ ನಾವು. ಏನಂತ ಬರೀತೀರಿ ಈಗ? ಇದನ್ನ ಬರೆಯೋಣ. ಲಾಗ್ ಆಫ್ log 1/. ಕೆಳಗಡೆ 1/64. ಬರೀತೀನಿ, ಜಾಗ ಆಗಲ್ಲ, ಇಲ್ಲೇ ಬರೀಬೇಕು ನಾನು. ಇಂಪ್ಲಾಯ್ಸ್ ಅಂಡ್ ಇಂಪ್ಲಾಯ್ಡ್ ಬೈ ಲಾಗ್ 1/64 ಪಾಸಿಟಿವ್ ಬರ್ಬೇಕು ಲಾಗ್ ಪಕ್ಕ, ಯಾವಾಗ ನೆಗೆಟಿವ್ ಇರಂಗಿಲ್ಲ. ಸೊ ಲಾಗ್ ಆಫ್ 1/64 ಬೇಸ್ ಇಲ್ಲೇ ಇದೆಯಲ್ಲ 4 ಇದೆ ತಾನೆ ಬೇಸ್. 4 Yes, sir. is equal to -3. ಸರಿನಾ? -3. Yes, sir. ಈ ತರ ಲಾಗ್ ನಾವು ಯೂಸ್ ಮಾಡ್ಬೋದು. ನೋಡಿ ಇನ್ನೊಂದು ತಗೊಂಡ್ಬಿಡೋಣ. 6 ಸ್ಕ್ವೇರ್. ವಿ ನೋ ದಟ್ 6 ಸ್ಕ್ವೇರ್ 6 ಸ್ಕ್ವೇರ್ ಅಂದ್ರೆ ಏನೀಗ 36. ಸೊ ಇದನ್ನ ನಾವು ಲಾಗ್ ಫಾರ್ಮ್ ಬರೆಯೋಣ. ಲಾಗ್ ಫಾರ್ಮ್ ಬರೆದ ಏನಾಯ್ತು ಇದು? ಲಾಗ್ 36. ಓಕೆನಾ? ಬೇಸ್ 6 ಆಗ್ಬೇಕಾ? ಈ ಕಡೆ ಏನಾಗಬೇಕು? 2 ಆಗ್ಬೇಕು. Equals to 2, sir. ಓಕೆ, ಸೊ ನೋಡಿ ಈಗೆಲ್ಲ ನಾವೇನ್ ಬರ್ದವಲ್ಲ ಇವೆಲ್ಲದೂ ಕೂಡ ಲಾಗರಿಥಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಸರಿನಾ? ಇನ್ನೊಂದು ಬರೆಯೋಣ ಈಗ. Yes, sir. ಓಕೆ, ನೆಕ್ಸ್ಟ್ ಈಗ ರಿವರ್ಸ್ ನೋಡೋಣ. ಸಪೋಸ್ ನಾನೇನಾದ್ರು ಲಾಗ್ 36 ನೋಡಿ, ಅದನ್ನೇ ಇದೇ ಮೇಲ್ಗಡೆ ಎಕ್ಸ್ಪ್ರೆಷನ್ ನೋಡ್ರಿ ನಾನು ಹಿಂಗ್ ಬರ್ದೀನಿ. ಲಾಗ್ 36 ಬೇಸ್ 6 is equal to 2 ಅಂದ್ರೆ ಇದೇ ಏನಾಯ್ತು? ಅದು ಅದೇ ಎಕ್ಸ್ಪ್ರೆಷನ್. 6 ಸ್ಕ್ವೇರ್ is equal to ಏನಾಗ್ತದೆ? 36. ಅಂದ್ರೆ ಇದಕ್ಕೆ ಘಾತ ಇದು 6 ಸ್ಕ್ವೇರ್ ಬರುತ್ತೆ. 6 ಸ್ಕ್ವೇರ್ is equal to ಏನಾಯ್ತು? 36. 36. ಕರೆಕ್ಟಾ? Yes, sir. Yes, sir. ಓಕೆ, ಹಾಗೆ ನಾನು ಬರ್ದಿದ್ದು ಜನರಲ್ ಆಗಿ ಲಾಗ್ m ಟು ದ ಬೇಸ್ a ಸಪೋಸ್ p ಅಂತ ಅನ್ಕೊಳ್ರಿ. ಅವಾಗ ಜನರಲ್ ನಾವ್ ಹೆಂಗ್ ಬರೀಬೇಕು? a ಟು ದಿ ಪವರ್ ಆಫ್ p is equal to ಏನ್ ಬರೀಬೇಕು? m. ಕರೆಕ್ಟಾ? Yes, sir. Yes, sir. ಸೊ a ಟು ದಿ ಪವರ್ ಆಫ್ p is equal to m ಅಂತ ಬರೀಬೇಕು. ಸೊ ಫಂಕ್ಷನ್ ನ
ನೋಡ್ರಿ ನೆನ್ಪಿಟ್ಕೋಬೇಕು, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಾಗ್ ಫಂಕ್ಷನ್ ಅಂತ ಕರೀತಾರೆ, ಅಂದ್ರೆ ಲಾಗರ್ದಮಿಕ್ ಫಂಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? Yes, sir. ಸೊ ಒಂದು ಡೆಫಿನಿಷನ್ ಹೇಳಿರೋದು ಯಾವ್ದ್ರದ್ದು? ಲಾಗರ್ದಮಿಕ್ ಫಂಕ್ಷನ್ ಇಂದು. ಸೊ ಇಟ್ ಈಸ್ ಎ ಫಂಕ್ಷನ್ ಫ್ರಮ್, ನೋಡಿ ಲಾಗ್ ಅಂತ ತನಕ ಎಕ್ಸಾಂಪಲ್ ತೋರಿಸಿದ್ವಲ್ಲ, ಎಲ್ಲದೂ ಪಾಸಿಟಿವ್ ತಗೊಂಡ್ವಿ ನಾವು, ಹೌದಾ? ಅಂದ್ರೆ R+, Yes. ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಲ್ವಾ? ಇದು ಫಂಕ್ಷನ್, ಇದು ಲಾಗರ್ದಮಿಕ್ ಫಂಕ್ಷನ್. ಎಲ್ಲಿಂದ ಎಲ್ಲಿಗೆ? ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಟು ನಂಬರ್ಸ್ ಬರುತ್ತೆ. ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಆರ್ ಅಬ್ಸರ್ವ್ ಮಾಡ್ರಿ, ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದ್ರೆ ಇದ್ರ ಡೊಮೇನು ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್, ಇದ್ರದ್ದು ರೇಂಜ್ ಏನ್ ಬರ್ತದೆ? ಸೆಟ್ ಆಫ್ ನಂಬರ್ಸ್ ಬರುತ್ತೆ. ಅರ್ಥ ಆಯ್ತಾ? Yes, sir. ಸರಿನಾ? ಒಂದ್ಸರಿ ನೋಡೋಣ, ಡೆಫಿನೇಷನ್ಗೆ ಹೋಗೋಣ. ಫಸ್ಟ್ ನೋಡ್ರಿ, ಇಲ್ಲಿ ವೈ ಇದಂತಾನೆ ಹೇಳಿದ್ ನಾವು ಫಸ್ಟ್ ಡೆಫಿನೇಷನ್ ಶುರುವಾಗಿದ್ದು. ವೈ ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಬಿ, ಕರೆಕ್ಟಾ? Yes, sir. ಬರ್ಕೊಂಡಿದ್ದೀರಿ ಆಲ್ರೆಡಿ, ನೀವು ನೋಡ್ರಿ, ಅಬ್ಸರ್ವ್ ಮಾಡಿ, ತೋರಿಸ್ತಿದ್ದೀನಿ ಅದಕ್ಕೆ. ಸರಿನಾ? ನೋಡಿ ಈಗ ಕನ್ಸಿಡರ್ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಬಿ ಅಲ್ವಾ ಇದ್ದಿದ್ದು. ನೋಡಿ, ಇಫ್ ಸಪೋಸ್ ಬೇಸ್ ಏನಾದ್ರೂ ನಾವು 10 ತಗೊಂಡ್ರೆ, ದೆನ್ ವಿ ಹ್ಯಾವ್, ಅವಾಗ ಇದೇನಾಗುತ್ತೆ ಇದು ನೋಡ್ರಿ, y ಈಕ್ವಲ್ಸ್ ಏನಾಯ್ತದು? ಲಾಗ್ ಎಕ್ಸ್ ಬೇಸ್ 10, ಕರೆಕ್ಟಾ? ಈ ತರ ಆಯ್ತು ನೋಡಿ. ಅದು ನಾವೇನಾದ್ರೂ ಬಿ ಅಂತ ಬೇಸ್ ಇದೆಯಲ್ಲ, ಬೇಸ್ನ 10 ತಗೊಂಡ್ರೆ ಅದ್ ಹೆಂಗ್ ಕಾಣುತ್ತೆ ನಮಗೆ ಫಂಕ್ಷನ್? ಈ ತರ ನೋಡಿ, y is equal to log x base 10. ಸರಿ ಇದೆಯಾ? Yes, sir. Yes, sir. ಈ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ 10 ಕಂಟಿನ್ಯೂ ಮಾಡಿ. ಇದನ್ನ ಏನಂತ ಕರೀತಾರೆ ಅಂದ್ರೆ, ಬೇಸ್ 10 ಆಗಿದೆ ನೋಡಿ, ಜನರಲ್ ಆಗಿ ನಾನು ಬಿ ಅಂತ ಬರೆದಿದ್ದೆ. ಆ ಬಿ ಜಾಗದಲ್ಲಿ ನಾವು 10 ತಗೊಂಡ್ರೆ ದಟ್ ಈಸ್ ಕಾಲ್ಡ್ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ 10 ಈಸ್ ಕಾಲ್ಡ್. ಸೊ ಈಗ ನಾನು ಬರ್ದಿದ್ನಲ್ಲ ಆ ತರದ ಲಾಗ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಮನ್ ಲಾಗರಿದಮ್ ಅಂತ ಕರೀತಾರೆ. ಕಾಮನ್ ಲಾಗ್ ಅಥವಾ ಕಾಮನ್ ಲಾಗರಿದಮ್ ಅಂತಾರೆ. ಓಕೆ, ಕಾಮನ್ ಲಾಗರಿದಮ್, ಕಾಮನ್ ಲಾಗರಿದಮ್. ಸರಿ ಆಯ್ತಾ? Yes, sir. ಈಗ ಸಪೋಸ್ ಅದೇ ಬೇಸ್ ಜಾಗದಲ್ಲಿ ಏನಿತ್ತದು? ಲಾಗ್ ಎಕ್ಸ್ ಬೇಸ್ ಬಿ ಇತ್ತಲ್ವಾ? y ಈಕ್ವಲ್ಸ್ ಅಲ್ಲ? ಓಕೆ, ಇದೇ ತಾನೇ ಇದ್ದಿದ್ದು, y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಬಿ ಅಲ್ವಾ? ಇದರಲ್ಲಿ ಸಪೋಸ್ ಬೇಸ್ ಏನಾದ್ರು ನೋಡ್ರಿ, ಬೇಸ್ ಏನಾದ್ರು ಇ ಆಯ್ತು ಅನ್ಕೊಳ್ಳಿ, ನಾನು ಲೆಟರ್ ಇ ಯೂಸ್ ಮಾಡಿದ್ದೀನಿ ಈಗ. ದೆನ್ ಅವಾಗ ಹೆಂಗ್ ಬರುತ್ತಿದಂದ್ರೆ Y equals log y ಈಕ್ವಲ್ಸ್ x. ಲಾಗ್ ಎಕ್ಸ್ ಬೇಸ್ ಇ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ, y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಇ. ನೋಡಿ ಸ್ಪೆಸಿಫಿಕ್ ಲೆಟರ್ ಇ. ಇದನ್ನ ಏನಂತಾರಂದ್ರೆ ಇಸ್ ಕಾಲ್ಡ್, ಬರೀತಾ ಇದ್ದೀರಾ? Yes, sir. Yes, sir. ಲಾಗ್ ಎಕ್ಸ್ ಬೇಸ್ ಇ, ಆಗ್ಲೇ ಬೇಸ್ 10. ಇದು ನೋಡ್ರಿ, ಬೇಸ್ 10 ಬಂದ್ರೆ ಕಾಮನ್ ಲಾಗರಿದಮ್ ಅಂತೀವಿ. ಈಗ ಏನ್ ಬಂದದ್ ನೋಡ್ರಿ, ಈಗ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಇ ಇಸ್ ಕಾಲ್ಡ್. ಇಂತ ಅಂದ್ರೆ ಬೇಸ್ ಇ ಇದ್ರೆ ಇದನ್ನ ನ್ಯಾಚುರಲ್ ಇಸ್ ಕಾಲ್ಡ್ ನ್ಯಾಚುರಲ್ ಲಾಗರಿದಮ್ ಅಂತಾರೆ. ಓಕೆ, ಇದನ್ನ ನ್ಯಾಚುರಲ್ ಲಾಗರಿದಮ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? Yes, sir. Yes, ನೋಡಿ, sir. ಇದು ನ್ಯಾಚುರಲ್ ಲಾಗರಿದಮ್. ಸ್ಕ್ರೀನ್ ಮೇಲೆ ನೋಡ್ತಾರೆ, ಲಾಗ್ ಎಕ್ಸ್ ಬೇಸ್ ಇ ಬಂದ್ರೆ ನ್ಯಾಚುರಲ್ ಲಾಗರಿದಮ್, ಲಾಗ್ ಎಕ್ಸ್ ಬೇಸ್ 10 ಬಂತಂತಂದ್ರೆ ಕಾಮನ್ ಲಾಗರಿದಮ್. ಅರ್ಥ ಆಯ್ತಾ? Yes, sir. Yes, sir. ಲಾಗರಿದಮ್ ಫಂಕ್ಷನ್ ಇನ್ ಡೊಮೇನ್ ಏನು? ಲಾಗರಿದಮ್ ಫಂಕ್ಷನ್ ಇನ್ ಡೊಮೇನು R+, ಅಂದ್ರೆ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ಸ್ ಅಷ್ಟೇ.
ಅದರ ಡೊಮೇನ್ ರಿಯಲ್ ನಂಬರ್. ಸೊ ಲಾಗರಿಥಮಿಕ್ ನೋಡ್ರಿ ತೋರಿಸ್ತಾ ಇದೀನಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ ನೀವು. ಅರ್ಥ ಆಯ್ತಾ? ಎಸ್ ಸರ್. ಇಲ್ಲಿದೆ ನೋಡಿ, ಇಲ್ಲಿನೇ ಸ್ಟಾರ್ಟ್ ಮಾಡಿದ್ ನಾವು, ಎಲ್ಲ ಬರ್ಕೊಂಡಿದ್ದೀರಿ ಆಲ್ರೆಡಿ. ಇಲ್ಲಿದೆ ನೋಡಿ ಡೆಫಿನಿಷನ್. ಲಾಗರಿಥಮಿಕ್ ಫಂಕ್ಷನ್ ಅಂದ್ರೆ ಇದು, ಈ ಫಾರ್ಮ್ ನಲ್ಲಿ ಇರ್ತಕ್ಕಂಥದ್ದು ಏನಂತ ಕರಿತೀವಿ? ಲಾಗರಿಥಮಿಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಇವತ್ತಿನ ಫಸ್ಟ್ ಕ್ಲಾಸ್ ಇಂದ ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಸ್ಕ್ರೀನ್. ಕೇಳಿಸ್ತಾ ಇದೆ ಹೇಳೋದು? ಎಸ್ ಸರ್. ಓಕೆ, ಯಾವ್ದು ಡೆಫಿನಿಷನ್ ನಾವು ಡಿಸ್ಕಸ್ ಮಾಡಿದೀಗ? ಯಾವುದು? ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಹೌದಾ? ಐ ಮೀನ್ ಸಾರಿ, ಲಾಗರಿಥಮಿಕ್ ಫಂಕ್ಷನ್. ಕರೆಕ್ಟಾ? ಲಾಗರಿಥಮಿಕ್ ಫಂಕ್ಷನ್ ಅಂತ ಡಿಸ್ಕಸ್ ಮಾಡಿದ್ದು. ಓಕೆನಾ? ಎಸ್ ಸರ್. ಒಂದ್ಸರಿ ನೀವು ನೋಡ್ಕೋಬೇಕು, ಎಲ್ಲ ಎಕ್ಸಾಂಪಲ್ಸ್ ನೋಡ್ಕೊಳ್ರಿ ಕರೆಕ್ಟ್ ಆಗಿ, ನೀಟಾಗಿ. ಇನ್ನೊಂದು ಫಂಕ್ಷನ್ ಇದೆ ನೋಡೋಣ, ಅದನ್ನ ನಾನು ಡಿಸ್ಕಸ್ ಮಾಡ್ತೇನೆ ಈಗ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಹೇಳ್ತಾರೆ. ನೋಡಿ, ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಹೇಳ್ತಾರೆ. ಹೆಂಗಿರ್ತದೆ ಈ ಫಂಕ್ಷನ್ ನೋಡ್ರಿ. ಈಗ ಹೇಳಿದ್ದಾನೆ ಯಾವುದು? ಆಗ್ಲೇ ಡಿಸ್ಕಸ್ ಮಾಡಿದ್ದೆ ಯಾವುದು? ಕಾಮನ್ ಲಾಗರಿಥಮ್ ನ್ಯಾಚುರಲ್. ಅಲ್ಲ, ಅದು ಟೈಪ್. ಅದು ಲಾಗರಿಥಮಿಕ್ ಫಂಕ್ಷನ್ ನಲ್ಲಿ ಬೇಸ್ ಬಿ ಇರ್ತಕ್ಕಂಥ ಫಂಕ್ಷನ್ಸ್ ನ ಲಾಗರಿಥಮಿಕ್ ಫಂಕ್ಷನ್ ಅಂತ ಕರಿತೀವಿ. ಅದರಲ್ಲಿ ಬೇಸ್ ಬಿ ಅಂದ್ರೆ ಬಿ ಇತ್ತಲ್ಲ, ಆ ಬಿ ಜಾಗದಲ್ಲಿ ನಾವು ಸ್ಪೆಸಿಫಿಕ್ ಆಗಿ 10 ಅಂತ ರಿಪ್ಲೇಸ್ ಮಾಡಿದ್ರೆ ಅದು ಕಾಮನ್ ಲಾಗರಿಥಮ್. ಲಾಗ್ ಎಕ್ಸ್ ಬೇಸ್ ಇ ಮಾಡಿದ್ವಿ ಅಂತಂದ್ರೆ ಅದೇನಂತ ಕರೀತಾರೆ? ನ್ಯಾಚುರಲ್ ಲಾಗರಿಥಮ್ ಅಂತ ಕರೀತಾರೆ. ಆ ಇ ಅಂದ್ರೆ ಏನು ಅಂತ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಲೆಟರ್ ಇ ಅಂತ ಐತಲ್ಲ, ಇ ಅಂದ್ರೆ ಯಾಕೆ ಇ ನ ಯೂಸ್ ಮಾಡ್ತಾರೆ, ಇಗೆ ವ್ಯಾಲ್ಯೂ ಏನು ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈ ಫಂಕ್ಷನ್ ನೋಡ್ಕೊಟ್ರೆ ಫಸ್ಟ್ ಈಗ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಡೆಫಿನಿಷನ್ ನೋಡಿ, ಎನಿ ಫಂಕ್ಷನ್ ಆಫ್ ದ ಫಾರ್ಮ್. ನೋಡಿ ಈಗ y equals a to the power of x. ಈ ತರ ಬಾಕ್ಸ್ ಹಾಕಿದೀನಿ ನೋಡ್ರಿ ಇಲ್ಲಿ. y equals a to the power of x ತರ ಇರಬೇಕು. ವೇರ್ ಏನು ಪಾಸಿಟಿವ್ ಇರಬೇಕು, a not equal to 1 ಗೆ ಸಮ ಇರಬಾರ್ದು ಅದು, ಅಂಡ್ x is a real number is called an exponential function. ನೋಡ್ಕೊಳ್ರಿ, ಅಬ್ಸರ್ವ್ ಮಾಡ್ರಿ. an exponential function ಅಂತ ಕರೀತಾರೆ. ಎರಡೇ ಟೈಪ್ ನಾವ್ ಇವತ್ತು ಹೇಳ್ತಿರೋದು ನೋಡ್ರಿ. ಸ್ಪೆಲ್ಲಿಂಗ್ ಬರ್ಕೊಂಡಿದ್ದೀರಾ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓದ್ರಿ ಡೆಫಿನಿಷನ್. Any function of the form y equals a to the power of x where a less than 0, greater than 0, a not equal to 1, a not equal to 1 and x belongs to r. ಬಿಲಾಂಗ್ಸ್ ಟು ಆರ್ ಅಂದ್ರೆ ಎಕ್ಸ್ ರಿಯಲ್ ನಂಬರ್ ಆಗಿರುತ್ತೆ. ಆಮೇಲೆ ಎ ಅಂತ ಐತಲ್ಲ, ಇದು ಬೇಸ್, ಇದು ಪಾಸಿಟಿವ್ ಇರಬೇಕು. 1 ಇರಂಗಿಲ್ಲ. ಇದು 1 ಇದ್ರೆ ಮತ್ತೆ ಇದು ಫಂಕ್ಷನ್ ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಎ ನಾಟ್ ಈಕ್ವಲ್ ಟು 1 ಇಸ್ ಕಾಲ್ಡ್ ಏನಂತ ಕರೀತಾರೆ ಇದನ್ನ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸ್ಪೆಲ್ಲಿಂಗ್ ಏನ್ ಬರ್ಕೊಂಡಿದ್ರಿ? ಕರೆಕ್ಟ್ ಆಗಿ ಬರ್ದಿರಾ? ಎಕ್ಸ್ಪೋನೆನ್ಷಿಯಲ್ ಇ ಎಕ್ಸ್ ನೋಡ್ಕೊಳ್ರಿ, ಸ್ಪೆಲ್ಲಿಂಗ್ ನೋಡೋಣ. ಇಲ್ಲಿದೆಯಲ್ಲ, ಇ ಎಕ್ಸ್ ಪಿ ಒ ಎನ್ ಇ ಎನ್ ಟಿ ಐ ಎ ಎಲ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? Yes sir. ನೋಡಿ, ಇದ್ರದ್ದು ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೊಮೇನ್ ಏನಂದ್ರೆ, ಇದ್ರ ಡೊಮೇನು ಮತ್ತೆ ರೇಂಜ್. ನೋಡಿ, ಇದ್ರ ಡೊಮೇನು ಸೆಟ್ ಆಫ್ ರಿಯಲ್ ನಂಬರ್ಸ್, ಇದ್ರದ್ದು ಔಟ್ಪುಟ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ಬರ್ಕೊಳ್ರಿ. ನೋಡಿ, ಲಾಗ್ ಫಂಕ್ಷನ್ ಇಂದ ಏನಿತ್ತು ಡೊಮೇನ್? ಇಟ್ ಇಸ್ ಎ ಫಂಕ್ಷನ್ ಫ್ರಮ್ ಏನಂತ ಹೇಳಿದ್ವಿ? ಲಾಗ್ ಫಂಕ್ಷನ್ ಇಂದ ಲಾಗರಿಥಮಿಕ್ ಅಂತ ಹೇಳಿದ್ವಲ್ಲ, ಆರ್ ಪ್ಲಸ್ ಇಂದ ಆರ್ ಗೆ. ಕರೆಕ್ಟಾ? ಆರ್ ಪ್ಲಸ್ ಟು ಆರ್ ಅದು ಅಂದ್ರೆ ಡೊಮೇನು ಆರ್ ಪ್ಲಸ್ ಆಗಿತ್ತು. ರೇಂಜ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇಲ್ಲಿ ನೋಡ್ರಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇನ್ ರಿವರ್ಸ್. ಇದ್ರ ಡೊಮೇನು ನಾವು ಯಾವುದೇ ರಿಯಲ್ ನಂಬರ್ ಕೊಡ್ಬೋದು,
ಆದ್ರೆ ನಮಗೆ ಔಟ್ಪುಟ್ ಏನ್ ಬರುತ್ತೆ, ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಬರೋದು. ಸರಿನಾ? Yes, sir. ಓಕೆನಾ? ನೋಡಿ, ಈ ಫಂಕ್ಷನ್ ನಾವು ಡಿಸ್ಕಸ್ ಮಾಡ್ತೀವಿ. y is equal to a to the power of x. ಸರಿನಾ? ಆಯ್ತಾ? Yes, sir. ಓಕೆ, ನಮ್ಮ ಫಂಕ್ಷನ್ ತಗೊಳ್ಳೋಣ. y is equal to y ಪರ್ಫೆಕ್ಟ್ ಅಲ್ವಾ? ಓಕೆ, ಮೈಕ್ ಮ್ಯೂಟ್ ಮಾಡ್ರಿ. y equals a to the power of x. ನೋಡಿ, ಇಲ್ಲಿ ಈ ಬೇಸ್ ಅನ್ನ ರಿಪ್ಲೇಸ್ ಮಾಡ್ತೀನಿ. ನಾನು ಆಗ್ಲೇ ರಿಪ್ಲೇಸ್ ಮಾಡಿದ್ನಲ್ಲ ಲಾಗ್ ನಲ್ಲಿ, ಹಂಗೆ. ಸಪೋಸ್ a ನ 10 ರಿಪ್ಲೇಸ್ ಮಾಡಿದ್ರೆ ದೆನ್ ಅವ ನನಗೆ ಏನ್ ಬರ್ತದೆ, y equals 10 to the power x. Yes. ಹೌದಾ? ಇದನ್ನ ಏನಂತ ಕರೀತಾರೆ ಅಂದ್ರೆ, equals 10 to the power of x is called ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅಂಡರ್ಲೈನ್ ಮಾಡಿ ನೋಡಿ, ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಬೇಸ್ 10 ಇದ್ದು 10 to the power of x ಅಂತ ಬಂದ್ರೆ ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಸಪೋಸ್ ಬೇಸ್ ಏನಾದ್ರು ನಾನು ಅಂದ್ರೆ ಬಿ ಜಾಗದಲ್ಲಿ ಈ ರೀಪ್ಲೇಸ್ ಮಾಡಿದೆ ಅನ್ಕೊಡ್ರಿ, ಅವಾಗ ನನಗೆ ಏನ್ ಬರ್ತದೆ ಹೇಳ್ರಿ, ಅದು y ಈಕ್ವಲ್ಸ್ ಏನ್ ಬರ್ತದೆ ನೋಡ್ರಿ, e to the power x. ಕರೆಕ್ಟಾ? y ಈಕ್ವಲ್ಸ್ e to the power of x. ಇದನ್ನ ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ನ್ಯಾಚುರಲ್, ಕಂಪ್ಲೀಟ್ ಬರೀರಿ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂಡರ್ಲೈನ್ ಮಾಡಿ. ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? Yes, sir. Yes, sir. ಈಗ ಎರಡು ಫಂಕ್ಷನ್ಸ್, ಲಾಗ್ ಫಂಕ್ಷನ್ ಆಯ್ತಲ್ಲ ಆಗ್ಲೇ ನಮಗೆ. ಇದು ನಾನು ಡಿಸ್ಕಸ್ ಮಾಡ್ತಿರೋದು ಈಗ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅಬ್ಸರ್ವ್ ಮಾಡ್ರಿ, ಜನರಲ್ ಆಗಿ ಏನದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಈ ತರ ಇರಬೇಕು. ಕರೆಕ್ಟಾ? ನೋಡ್ರಿ, ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. y ಈಕ್ವಲ್ಸ್ a to the power of x ತರ ಇರತಕ್ಕಂಥ ಫಂಕ್ಷನ್ ಏನಂತ ಕರೀತಾರೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ಏನು ಪಾಸಿಟಿವ್, a ಗ್ರೇಟರ್ ದನ್ 0 ಇರಬೇಕು, x ರಿಯಲ್ ನಂಬರ್ ಆಗಿರುತ್ತೆ. ಓಕೆನಾ? ಅದ್ರ ಡೊಮೇನು ಸೆಟ್ ಆಫ್ ರಿಯಲ್ ನಂಬರ್ಸ್, ಔಟ್ಪುಟ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್. ನೋಡಿ, ಹಾಗಾದ್ರೆ ನಮಗೆ y ಈಕ್ವಲ್ಸ್ 10 to the power of x ಅಂತಂದ್ರೆ ಏನಂತಾರೆ, ಕಾಮನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. y ಈಕ್ವಲ್ಸ್ e to the power of x ಅಂತಂದ್ರೆ ಏನಂತ ಕರೀತಾರೆ, ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? Yes, sir. Yes, sir. ನೋಡಿ, ಪಾಯಿಂಟ್ ವೈಸ್ ಬರ್ಕಂತ ಹೋಗ್ರಿ. ಇವಕ್ಕೆಲ್ಲದಕ್ಕೂ ಗ್ರಾಫ್ ಐತೆ. ಸೊ ಗ್ರಾಫ್ ಈ ಕ್ಲಾಸ್ ಅಲ್ಲಿ ಬೇಡ, ಜಸ್ಟ್ ನಾನು ಡೆಫಿನೇಷನ್ಸ್ ಅಷ್ಟೇ. ನೋಡ್ರಿ, ಇ ಅಂತ ಬಂತಲ್ಲ ಈಗ, ಅಲ್ಲಿ ಲೆಟರ್ ನಾನು ಇ ಯೂಸ್ ಮಾಡ್ದೆ ತಾನೆ, ಸ್ಮಾಲ್ ಲೆಟರ್ ಇ. ಹೌದಾ? Yes, sir. ಹಾ, ಪಾಯಿಂಟ್ ಬರ್ಕೊಳ್ಳಿ. ದ ಲೆಟರ್ ಇ, ಆ ಇ ಅಂತ ಯೂಸ್ ಮಾಡಿದೀವಲ್ಲ, is an irrational number and ನೋಡಿ, ಆ ವ್ಯಾಲ್ಯೂ ಆಫ್ ಇ ಏನಾಗಿರುತ್ತೆ ಗೊತ್ತಾ, ಅದು ಗ್ರೇಟರ್ ದ್ಯಾನ್ 2 ಲೆಸ್ ದ್ಯಾನ್ 3. ಇದು ನಿಮ್ ಇನ್ಫಾರ್ಮೇಶನ್. ಈಗ ಯಾವುದು ನಾನು ಹೇಳಿದ್ದು, ಆ ಇ ಅಂತ ಯೂಸ್ ಮಾಡಿದ್ವಲ್ಲ, e to the power of x ಬಂದತ್ ನೋಡ್ರಿ ಇಲ್ಲಿ. ಇದು ಅಲ್ಲಿ ಇ ಅಂತಂದ್ರೆ ಇರ್ಯಾಷನಲ್ ನಂಬರ್. ಅದು ಅದ್ರ ವ್ಯಾಲ್ಯೂ ಯಾವ್ದಾವ್ರ ಮಧ್ಯೆ ಇರುತ್ತೆ, ಗ್ರೇಟರ್ ದ್ಯಾನ್ 2 ಲೆಸ್ ದ್ಯಾನ್ 3 ಇರುತ್ತೆ. ಓಕೆನಾ? ಸೊ ವ್ಯಾಲ್ಯೂ ಆಫ್ ಇ ಎಷ್ಟಂದ್ರೆ 2.7182812828 ನೋಡ್ರಿ, ಇದು ಎಂಡ್ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಇರ್ಯಾಷನಲ್ ನಂಬರ್ ಇ. ಅರ್ಥ ಆಯ್ತಾ? Yes, sir. ಬರ್ಕೊಂಡ್ರ? ಪಾಯಿಂಟ್ ಆದ್ಮೇಲೆ ಡಿಜಿಟ್ಸ್ ಗಳು ಬರ್ತಾನೆ ಹೋಗ್ತಾವ, ಇವು ಎಂಡ್ ಆಗೋದಿಲ್ಲ. ಅದಕ್ಕೆ ಇರ್ಯಾಷನಲ್ ನಂಬರ್ ಅಂತಾರೆ. Yes, sir. ಓಕೆನಾ? ಹಾ, ಈಗ ನೋಡ್ರಿ ಇನ್ನೊಂದ್ಸರಿ ನನಗೆ ಲಾಗರಿಥಮಿಕ್ ಫಂಕ್ಷನ್ ಆಯ್ತು, ಆಮೇಲೆ ಇನ್ನೊಂದು ಯಾವ್ದಾಯ್ತು, Exponential function. ಎಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಯ್ತು. ಆಮೇಲೆ ಎರಡರಲ್ಲೂ ಕೂಡ ನೋಡಿ, ಲಾಗರಿಥಮಿಕ್ ಫಂಕ್ಷನ್ ನಲ್ಲಿ ನಾವ್ ಹೆಂಗಿರ್ತದೋ ಫಂಕ್ಷನ್ y ಈಕ್ವಲ್ಸ್ ಲಾಗ್ ಎಕ್ಸ್ ತರ ಇರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಯಾವ ತರ ಇರಬೇಕು, e to the power of x ತರ ಇರುತ್ತೆ. ಕರೆಕ್ಟಾ? ಈಗ ನಾವು ಡಿಸ್ಕಸ್ ಮಾಡಿದ್ ನೋಡ್ರಿ, y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್
ನೋಡ್ರಿ ಹಿಂಗಿತ್ತು ಅನ್ಕೊಡ್ರಿ ಮೈಕ್ ನೋಡ್ರಿ ಕೊಡ್ರಿ y ಈಕ್ವಲ್ಸ್ ಲಾಗ್ ಎಕ್ಸ್ ಸ್ಪೇಸ್ ಇ ಇತ್ತು ಅನ್ಕೊಡ್ರಿ ಮೈಕ್ ಮ್ಯೂಟ್ ಮಾಡಿ ಸರಿನಾ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ ಇ ಇದ್ರೆ ಇದು ನ್ಯಾಚುರಲ್ ಲಾಗ್ ಓಕೆನಾ ನ್ಯಾಚುರಲ್ ಲಾಗ್ ಸೊ y ಈಕ್ವಲ್ಸ್ ಲಾಗ್ ಎಕ್ಸ್ ಬೇಸ್ 10 ಇತ್ತು ಅನ್ಕೊಡ್ರಿ ಇದು ಕಾಮನ್ ಲಾಗರ್ದಮ್ ಕಾಮನ್ ಲಾಗ್ ಸೊ y ಈಕ್ವಲ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇತ್ತಂತಂದ್ರೆ ಆಮೇಲೆ y ಈಕ್ವಲ್ಸ್ 10 ಟು ದಿ ಪವರ್ ಆಫ್ ಎಕ್ಸ್ ಅಂತಂದ್ರೆ ಇದನ್ನ ಡಿಸ್ಕಸ್ ಮಾಡಿದ್ ನಾವು y ಈಕ್ವಲ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇದ್ರೆ ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ y ಈಕ್ವಲ್ಸ್ 10 ಟು ದಿ ಪವರ್ ಆಫ್ ಎಕ್ಸ್ ಇತ್ತಂತಂದ್ರೆ ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ function. ಕರೆಕ್ಟಾ Yes, sir. CEF ಅಂತ ಬರ್ತೀನಿ ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ NEF ಅಂತ ಬರ್ತೀನಿ ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ವೇರ್ ಇ ಏನದು ಈ ವ್ಯಾಲ್ಯೂ ಏನಾಗ್ತದೆ ಗ್ರೇಟರ್ ದ್ಯಾನ್ 2 ಲೆಸ್ ದ್ಯಾನ್ 3 ಇದು ರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ ಇ ಓಕೆ ಈ ರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ ಅಂತ ಹೇಳಿದ್ವಾ Irrational. ಇರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ ಸೊ ಈಗ ನಮಗೆ ಎರಡು ಫಂಕ್ಷನ್ಸ್ ನೋಡ್ರಿ ಈ ಕ್ಲಾಸ್ ಅಲ್ಲಿ ನಾವು ಮಾಡಿದ್ದು ಲಾಗರಿಥಮಿಕ್ ಫಂಕ್ಷನ್ ಆಮೇಲೆ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಕರೆಕ್ಟಾ Yes, sir. Yes, sir. ಫಾರ್ಮುಲಾಸ್ ನೋಡ್ರಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡುವಾಗ ಮಾಡಿದ್ವಿ ಏನಂತಂದ್ರೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಈ ತರ ಮಾಡಿದ್ವಲ್ವಾ ಈಗ ನೋಡ್ರಿ ಅಬ್ಸರ್ವ್ ಮಾಡಿ ಬರ್ಕೊಳ್ರಿ ನೀಟಾಗಿ ಸೊ ನಾವು ಇವತ್ತು ಡಿಸ್ಕಸ್ ಮಾಡಿದ್ದು ಎಷ್ಟು ಫಂಕ್ಷನ್ ಎರಡು ಫಂಕ್ಷನ್ ತಾನೆ ಡೆರಿವೇಟಿವ್ ನೋಡ್ರಿ ಈಗ ನಾನು ಬರ್ತೀನಿ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬೇಸ್ ಇ ನಾವು ಯಾವಾಗಲೂ ಬೇಸ್ ಇನೇ ಯೂಸ್ ಮಾಡ್ತೀವಿ ಬೇಸ್ ಇ ಅಂದ್ರೆ ಎಂತ ಲಾಗರ್ದೆಮ್ ಅದು ನ್ಯಾಚುರಲ್ ಲಾಗರ್ದೆಮ್ ಅರ್ಥ ಆಯ್ತಾ ನ್ಯಾಚುರಲ್ ಲಾಗರ್ದೆಮ್ ಕರೆಕ್ಟಾ ಸರಿನಾ Yes, sir. Yes, sir. ನೋಡಿ ಈಗ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಗ ನಾವು ಲಾಗ್ ಫಂಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ ಫಸ್ಟ್ ಪಿಯುಸಿಯಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಅಂತ ಯೂಸ್ ಮಾಡಿ ಮೆಲ್ಲಲ್ಲಿ ಮೆಥಡ್ ಮಾಡಿದ್ವಿ ನೋಡ್ರಿ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರೆ ಬರುತ್ತೆ ಸೊ ಇದೇನು ನಿಮ್ಗೆ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನೆನ್ಪಿಟ್ಕೋಬೇಕು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಯಾವಾಗಲೂ ನೋಡಿ 1/x ನೆನ್ಪಿಟ್ಕೋಬೇಕು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಸೊ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನ್ ಬರ್ತದೆ 1/x ಬರುತ್ತೆ ಆಮೇಲೆ ಇನ್ನೊಂದು ಫಂಕ್ಷನ್ ಡಿಸ್ಕಸ್ ಮಾಡಿದ್ದು ಯಾವ್ದು ನಾವು ಇವತ್ತು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಹೌದಾ ಅಂದ್ರೆ ಇ ಟು ದಿ ಪವರ್ ಎಕ್ಸ್ ಕರೆಕ್ಟಾ Yes, sir. ಇದು ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ನಾನು ಮಾತಾಡ್ತಿರೋದು ಇನ್ನೊಂದಿದೆ ಯಾವ್ದದು ಎ ಟು ದಿ ಪವರ್ ಎಕ್ಸ್ ಅದು ಜನರಲ್ ಆಗಿ ಅದನ್ನ ಎ ಜಾಗದಲ್ಲಿ ನಾವು 10 ಹಾಕಿದ್ರೆ ಕಾಮನ್ ಬರ್ತದೆ ಕಾಮನ್ ಲಾಗರ್ದೆಮ್ ಎ ಟು ದಿ ಪವರ್ ಆಫ್ ಎಕ್ಸ್ ಇದ್ರೆ ಜನರಲ್ ಆಗಿರುತ್ತೆ ನಾನು ಈ ತಗೊಂಡಿದ್ದೀನಿ ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಇದು ನ್ಯಾಚುರಲ್ ಲಾಗ್ ಸೊ ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಏನಂದ್ರೆ ಅದೇ ಇರುತ್ತೆ ಇ ಟು ದಿ ಪವರ್ ಆಫ್ ಎಕ್ಸ್ ಓಕೆನಾ ಎಷ್ಟು ಫಾರ್ಮುಲಾ ಬರ್ದಿರೋದು ಈಗ ಸ್ಕ್ರೀನ್ ಮೇಲೆ ಎರಡು ಸರ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನಂತಂದ್ರೆ 1/x ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಏನಂತಂದ್ರೆ ಇ ಟು ದಿ ಪವರ್ ಆಫ್ ಎಕ್ಸೇ ಆಗುತ್ತೆ ನೆನಪಿಟ್ಕೋಬೇಕು ಇಂಪಾರ್ಟೆಂಟ್ ರಿಸಲ್ಟ್ಸ್ ನೋಡ್ರಿ ಇಲ್ಲಿ ನೀವು ಈಗ ಬರ್ಕೋಬೇಡ್ರಿ ಜಸ್ಟ್ ಇಲ್ಲಿ ನೋಡ್ರಿ ಈಗ ಸಪೋಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬೇಸ್ 10 ಇದ್ರೆ ಏನಾಗುತ್ತೆ ಅಂತ ಕೇಳ್ಬೋದು ಈಗ ಅಲ್ವಾ ಕ್ವಶನ್ ನಾವ್ ಯಾಕೆ 10 ತಗೊಂಡಿಲ್ಲ ಈ ತಗೊಂಡಿದೀವಲ್ಲ ಇಲ್ಲಿ 10 ತಗೊಂಡ್ವಿ ಅಂತಂದ್ರೆ ಇದನ್ನ ಮತ್ತೆ ಈ ಕನ್ವರ್ಟ್ ಮಾಡ್ಬೇಕು ಕನ್ವರ್ಟ್ ಮಾಡಿ ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅದು ಆಮೇಲೆ ಬರ್ತದೆ ಮುಂದೆ ಇದು ಸದ್ಯಕ್ಕೆ ಎರಡು ರಿಸಲ್ಟ್ ನೋಡ್ಕೊಳ್ರಿ ಅರ್ಥ ಆಯ್ತಾ ಯಾವಾಗ್ಲೂ ನಾವು ಲಾಗ್ ಬರ್ದಿದೀವಿ ಅಂದ್ರೆ ಈ ಇರುತ್ತೆ ಈ ಅಂಡರ್ಸ್ಟುಡ್ 10 ಬರ್ದ್ರೆ ಬೇಸ್ 10 ಅಂತ ಏನು ಬರೀಲಿಲ್ಲ ಅಂತಂದ್ರೆ ಈ ಅಂತಾನೆ ಅರ್ಥ ನೋಡ್ರಿ ಉದಾಹರಣೆಗೆ ಲಾಗ್ 2 ಅಂತ ಬರ್ದೆ ಅನ್ಕೊಳ್ರಿ ಸುಮ್ನೆ ನಾನು ಅವಾಗ ಲಾಗ್ 2 ಅಂತಂದ್ರೆ ಅರ್ಥ ಏನು ಇಲ್ಲಿ ಏನು ಬೇಸ್ ಬರ್ದಿಲ್ಲ ಅಂದ್ರೆ ಏನಂತ ಅರ್ಥ ಈ ಅಂತ ಅರ್ಥ ಸರಿನಾ ಆಮೇಲೆ ಲಾಗ್ 10 ಅಂತ ಬರ್ದೆ ಅನ್ಕೊಳ್ರಿ ಸಿಂಪ್ಲಿ ರಿಟರ್ನ್ ಲಾಗ್ 10 ಅವಾಗ ಏನು ಬರೀಲಿಲ್ಲ ಅಂದ್ರೆ ಏನಂತ ಅರ್ಥ ಈ ಅಂತಾನೆ ಅರ್ಥ ಗೊತ್ತಾಯ್ತಾ ಎಸ್ ಸರ್ Yes, sir. ಎರಡು ಫಾರ್ಮುಲಾಸ್ ನೋಡ್ಕೊಡ್ರಿ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು 1/x ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಏನಾಗುತ್ತೆ ಇ ಟು ದಿ ಪವರ್ ಆಫ್ ಎಕ್ಸ್ ಆಗುತ್ತೆ ಅರ್ಥ ಆಯ್ತಾ ಇವೆರಡು ರಿಸಲ್ಟ್ಸ್ ನಿಮ್ ಲಿಸ್ಟಿಗೆ ಆಡ್ ಮಾಡ್ಕೋಬೇಕು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಪ್ರಾಪರ್ಟೀಸ್ ಆಫ್ ಲಾಗಿಗೆ ಕೆಲವು ಪ್ರಾಪರ್ಟೀಸ್ ಇದಾವೆ ಅವನು ಹೇಳ್ತೀನಿ ಈಗ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ ವೆರಿ ವೆರಿ ಇಂಪಾರ್ಟೆಂಟ್ ಮುಂದೆ ಬಳಕೆಗೆ ಬರ್ತಾವೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ ಏನಂತಂದ್ರೆ ನೋಡಿ ಅಬ್ಸರ್ವ್ ಮಾಡಿ ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ ಲಾಗ್ ಒಳಗಡೆ ಏನಾರ ಪ್ರಾಡಕ್ಟ್ ಇದ್ರೆ ನೋಡ್ಕೊಳ್ಳಿ ಲಾಗ್ ಎಕ್ಸ್ ವೈ ಅಂತ ಇತ್ತಪ್ಪ ಅವಾಗ ಆ ಪ್ರಾಡಕ್ಟ್ ಏನಾಗ್ತದೆ ಸಮ್ ಆಗುತ್ತೆ ಅಂದ್ರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅರ್ಥ ಆಯ್ತಾ ಬೇಸ್ ನಾನು ಏನು ಬರ್ದಿಲ್ಲ ಅಂದ್ರೆ ಏನಂತ ಅರ್ಥ ಇದೆ ಈ ಅಂತ ಅರ್ಥ ಬರ್ಕೋಬಹುದು ಮತ್ತೆ 10 ಬರ್ಕೊಂಡ್ಬಿಡ್ಬೇಡ್ರಿ 10 ನಾನು ಇದ್ರೆ ಮಾತ್ರ ಬರೀತೀನಿ ಏನು ಬರೀಲಿಲ್ಲ ಅಂದ್ರೆ ವಿ ಯೂಸ್
ಇದು ನ್ಯಾಚುರಲ್ ಲಾಗರ್ದಮ್ ಅಂತಾನೆ ಇ ಅಂತಾನೆ ಅರ್ಥ. ನೀವು ಬರೀಲಿಲ್ಲ ಅಂದ್ರೆ ಈನೇ ಇದು, ನಾನು ಏನು ಬರ್ದಿಲ್ಲ ಬಿಟ್ಬಿಡ್ರಿ, ಅದು ಈ ಅಂತ ಅನ್ಕೊಳ್ಳಿ, ಇರ್ತದ ಅದು ಈ. ಓಕೆನಾ? ಲಾಗ್ ಒಳಗಡೆ ಅಬ್ಸರ್ವ್ ಮಾಡಿ, ಪ್ರಾಡಕ್ಟ್ ಇದ್ದರೆ, ಲಾಗ್ ಒಳಗಡೆ ಪ್ರಾಡಕ್ಟ್ ಇದ್ರೆ ಬಲಗಡೆ ನೋಡಿ ಏನಾಗ್ತದೆ, ಅದು ಮೊತ್ತ ಸಮ್ ಆಗುತ್ತೆ. ಸೊ ಲಾಗ್ ಆಫ್ ಎಕ್ಸ್ ವೈ ಇದ್ರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗುತ್ತೆ. ಅರ್ಥ ಆಯ್ತಾ? ಜನರಲ್ ಆಗಿ ನೋಡ್ರಿ, ಈಗ ಸಪೋಸ್ ಒಳಗಡೆ 3 ಇದ್ವಪ್ಪ ನಂಬರ್, ಎಂ ಎನ್ ವೈ ಅಂತ ಇತ್ತು ಅನ್ಕೊಂಡ್ರೆ, ಅವಾಗ ಏನಾಗಬೇಕು ಹೇಳಿ, ಒಳಗಡೆ ರೈಟ್ ಹ್ಯಾಂಡ್ ಸೈಡ್ ಲಾಗ್ ಎಂ ಪ್ಲಸ್ ಲಾಗ್ ವೈ, ಈ ತರ. ಈ ತರ ಇದು ಫಸ್ಟ್ ಪ್ರಾಪರ್ಟಿ. ಅಂದ್ರೆ ಪ್ರಾಡಕ್ಟ್ ಬಿಕಮ್ಸ್ ಸಮ್ ಅಂತ ಫಸ್ಟ್ ಪ್ರಾಪರ್ಟಿ ಹೇಳ್ತತೆ. ಏನಂತ ಗೊತ್ತಾ, ಬರೀತೀನಿ ನೋಡಿ. ಲಾಗ್ ಒಳಗಡೆ ಸಮ್ ಇದ್ರೆ ನಿಮಗೆ, ಸಾರಿ ಲಾಗ್ ಒಳಗಡೆ ಸಮ್ ಅಲ್ಲ, ಲಾಗ್ ಒಳಗಡೆ ಏನು ಪ್ರಾಡಕ್ಟ್ ಇದ್ರೆ ಬಲಗಡೆ ಏನಾಗ್ತದದು ಸಮ್ ಆಗುತ್ತೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಹಾ, ನಿಮ್ ರೆಫರೆನ್ಸ್ಗೆ ಹೇಳಿರೋದಷ್ಟೇ. ಪ್ರಾಪರ್ಟಿ ತೋರಿಸ್ಬಿಡ. ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಸಪೋಸ್ ಲಾಗ್ ಒಳಗಡೆ ಏನಾದ್ರು ಭಾಗಾಕಾರ ಫಾರ್ಮ್ ನಲ್ಲಿ, ಅಂದ್ರೆ ಈ ತರ ಎಕ್ಸ್ ಬೈ ವೈ ಅಂತ ಇತ್ತು ಅನ್ಕೊಳ್ರಿ, ಅವಾಗ ಅದೇನಾಗುತ್ತೆ ಗೊತ್ತಾ, ಡಿಫ್ರೆನ್ಸ್ ಆಗುತ್ತೆ. ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಆಗುತ್ತೆ. ಗೊತ್ತಾಯ್ತಾ? ಲಾಗ್ ಇನ್ನೊಂದು ಪ್ರಾಪರ್ಟಿ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಲಾಗ್ ಅಲ್ಲಿ ಸಪೋಸ್ ಏನಾದ್ರು ಇತ್ತು ಅನ್ಕೊಳ್ಳಿ, ಅವಾಗ ಸಪೋಸ್ ನೋಡಿ ಲಾಗ್ ಎಂ ಮೇಲೆ ಏನಿದೆ ಪವರ್ ಎನ್ ಇದೆ, ಅವಾಗ ಬಲಗಡೆ ನೋಡಿ ಈ ಪವರ್ ಇದ್ರ ಪಕ್ಕ ಬರ್ಬೇಕು ಲಾಗ್ ಹಿಂದ್ಗಡೆ, ಅಂದ್ರೆ ಯಾವಾಗ ಇದು ಎನ್ ಲಾಗ್ ಎಂ ಅಂತ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ, ಇದು ಮೂರನೇದು, ಲಾಗಿಗೆ ಸಂಬಂಧಪಟ್ಟಿದ್ದು. ಅರ್ಥ ಆಯ್ತಾ? ಲಾಗ್ ಎಂ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಏನಾಯ್ತು, ಎನ್ ಲಾಗ್ ಎಂ. ಕರೆಕ್ಟ್. ನೆಕ್ಸ್ಟ್ ಪ್ರಾಪರ್ಟಿ ನೋಡಿ. ಈಗ ಇದನ್ನ ಏನಂತಾರಂದ್ರೆ, 4ನೇ ಪ್ರಾಪರ್ಟಿ, ಚೇಂಜ್ ಆಫ್ ಬೇಸ್. ನಾವೇನಾದ್ರು ಬೇಸ್ ನ ಚೇಂಜ್ ಮಾಡ್ಬೇಕಂತಿದ್ರೆ ಈ ರೂಲ್ ಯೂಸ್ ಮಾಡ್ಬೋದು ಲಾಗ್ ಅಲ್ಲಿ. ಹೆಂಗಂದ್ರೆ ಒಂದು ಎಕ್ಸಾಂಪಲ್, ಸಪೋಸ್ ನನಗೆ ಎಡಗಡೆ ಏನಾದ್ರು ಲಾಗ್ ಎಕ್ಸ್ ಏನೋ ಒಂದು ಬೇಸ್ ಎ ಇದೆ ಅನ್ಕೊಳ್ಳಿ, ಲಾಗ್ ಎಕ್ಸ್ ಬೇಸ್ ಎ ಇದೆ ಅನ್ಕೊಳ್ಳಿ. ನೋಡಿ ಅಬ್ಸರ್ವ್ ಮಾಡ್ರಿ, ಈಗ ಸಪೋಸ್ ಅವಾಗ ನಾನು ಲಾಗ್ ಎಕ್ಸ್ ಹಾಗೆ ಬರಿತೀನಿ. ನಾನು ಯಾವ್ದಾದ್ರು ಒಂದು ಬೇಸಿಗೆ ಕನ್ವರ್ಟ್ ಮಾಡ್ಬೇಕಪ್ಪ. ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಬೇಸ್ ಏನಂದ್ರೆ ಇ ಅನ್ಕೊಳ್ಳಿ ಸಪೋಸ್ ಜನರಲ್ ಆಗಿ, ಅಥವಾ ಬಿ, ಯಾವ್ದೋ ಒಂದು ಬಿಗೆ ಕನ್ವರ್ಟ್ ಮಾಡ್ಬೇಕು ನಾವು. ಅವಾಗ ಇಲ್ಲಿ ಬಿ ಬರ್ಕೊಳ್ಬೇಕು ಡಿವೈಡೆಡ್ ಬೈ ಇನ್ನೊಂದು ಬೇಸ್ ಇಲ್ಲಿ ಇತ್ತಲ್ಲ, ಯಾವ್ದಾದ್ರು ಎ ಇತ್ತಲ್ವಾ, ಅದು ಕೆಳಗಡೆ ಲಾಗ್ ಎ ಬೇಸ್ ಬಿ. ಅರ್ಥ ಆಯ್ತಾ? ಇದು ಬೇಸ್ ರೂಲ್. ನಾನು ಯಾವ ಬೇಸಿಕ್ ಕನ್ವರ್ಟ್ ಮಾಡಿದ್ದೀನಿ ಇಲ್ಲಿ, ಇದನ್ನ ಅಲ್ಲ, ಯಾವ ಬೇಸಿಕ್ ಕನ್ವರ್ಟ್ ಮಾಡಿದ್ದೀನಿ, ಬಿ ಸರ್. ಎಸ್, ಬಿ ಬೇಸಿಕ್ ಕನ್ವರ್ಟ್ ಮಾಡಿದ್ದೀನಿ. ನೀವು ಯಾವ ತರ ಮಾಡ್ಬೋದು, ಸುಮ್ಮನೆ ಜನರಲ್ ಆಗಿ ಹೇಳಿರೋದು, ಬರ್ಕೊಳ್ರಿ ಫಸ್ಟ್ ಇದನ್ನ. ಆಯ್ತಾ? ಈಗ ಇನ್ನೊಂದು ಇದನ್ನೇ ಬರೀತೀನಿ ನೋಡ್ರಿ. ಇದೇ ರೂಲ್ ಹೆಂಗಂದ್ರೆ, ಈ ರೂಲ್ ಹೆಂಗಂದ್ರೆ ಲಾಗ್ ಎಕ್ಸ್ ಬೇಸ್ ಎ ಇತ್ತು ಅನ್ಕೊಡ್ರಿ. ಹಾ, ಈಗ ನೀವೇನಾದ್ರೂ ಸಪೋಸ್ ಬೇಸ್ ಹೀಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಡ್ರಿ, ಯಾವ ಬೇಸಿಗೆ ಕನ್ವರ್ಟ್ ಮಾಡ್ಬೇಕು ನೀವೀಗ? ಯಾವ ಬೇಸಿಕ್ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದೆ? ಬೇಸ್ ಇ ಹೀಗೆ ಕನ್ವರ್ಟ್ ಮಾಡ್ತೀರಿ ಅನ್ಕೊಳ್ಳಿ. ಅವಾಗ ನೀವು ಯಾವ ಬೇಸಿಕ್ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಬರೀರಿ, ಇ ಡಿವೈಡೆಡ್ ಬೈ ಲಾಗ್ ಎ ಇದೆ. ನಾನು ಯಾವ ಬೇಸಿಕ್ ಕನ್ವರ್ಟ್ ಮಾಡಿದ್ದೀನಿ, ಈ ಕನ್ವರ್ಟ್ ನೋಡಿ, ಈ ತರ. ಅರ್ಥ ಆಯ್ತಾ? ಈಗ ಕಂಟಿನ್ಯೂ ಮಾಡೋಣ ಇನ್ನೊಂದ್ ಸ್ವಲ್ಪ. ಈ ರೂಲ್ ಹೆಂಗಂದ್ರೆ, ಸಪೋಸ್ ಬೇರೆ ಬರೀತೀನಿ, ಲಾಗ್ ಎ ಟು ದ ಬೇಸ್ ಬಿ ಅಂತ ಬರೀತೀನಿ. ಅವಾಗ ಲಾಗ್ ಎ ಅನ್ಕೊಳ್ರಿ, ಯಾವ್ದೋ ಒಂದು ಸಿ ಅನ್ಕೊಡ್ರಿ, ಬೇಸ್ ಸಿ ಕನ್ವರ್ಟ್ ಮಾಡ್ಬೇಕಪ್ಪ ನೀವು. ಓಕೆನಾ? ಲಾಗ್ ಎ ಬೇಸ್ ಸಿ, ಡಿನಾಮಿನೇಟರ್ ಏನ್ ಬರೀತೀರಿ? ಲಾಗ್ ಆಫ್ ಬಿ ಬೇಸ್ ಸಿ ಸರ್. ಎಸ್, ಈ ತರ. ಅದಕ್ಕೆ ಇದು ರೂಲ್ಸ್ ನಾನು ಜನರಲ್ ಆಗಿ ಹೇಳಿದ್ದು. ನೀವು ಯಾವ ಬೇಸ್ ಕನ್ವರ್ಟ್ ಮಾಡ್ಬೇಕಂತ ಇರ್ತೀರಿ, ಆ ಬೇಸ್ಗೆ ಈ ತರ ಕನ್ವರ್ಟ್ ಮಾಡಿ ಈ ರೂಲ್. ಇದನ್ನ ಚೇಂಜ್ ಆಫ್ ಬೇಸ್ ರೂಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಎಸ್ ಸರ್.
ಸರಿ ಇದೆಯಾ? ನೆಕ್ಸ್ಟ್ ಎಷ್ಟಾದ್ವು ಇವು? 4 ಆದ್ವಾ? ಓಕೆ. ಫಿಫ್ತ್ ಲಾಗ್ ಎಕ್ಸ್ ಅನ್ಕೊಳ್ಳಿ. ಇಲ್ಲ ಒಂದು ಕೆಲಸ ಮಾಡ್ತಾರೆ, ಇದನ್ನ ಲಾಗ್ ಇನೇ ಮಾಡೋಣ. ಲಾಗ್ ಇ ಬೇಸ್ ಇ. ಓಕೆ ನೋಡಿ, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಬೇಸು ಮತ್ತು ಈ ಲಾಗ್ ಪಕ್ಕ ಇರ್ತಕ್ಕಂಥ ನಂಬರ್ ಇವೆರಡೂ ಸೇಮ್ ಇದ್ರೆ ಆನ್ಸರ್ 1. ಓಕೆ, Yes, sir. Yes, sir. ಹಾಗಾದ್ರೆ ನಮ್ಗೆ ಇದೇನಾಗಬೇಕು? ಸುಮ್ಮನೆ ನೋಡೋಣ. ಲಾಗ್ ಎಕ್ಸ್ ಬೇಸ್ ಎಕ್ಸ್ ಇತ್ತಪ್ಪ, 1. ಆನ್ಸರ್ ಏನು ಬರಿಬೋದು? ನಾನು 1 ಬರಿಬೋದಾ? Yes, sir. Yes, ಹಾ sir. ನೋಡಿ, ಈ ತರ. ಅದಕ್ಕೆ ಆ ರೂಲ್ಸ್ ಅದು ಇರೋದು. ನೆಕ್ಸ್ಟ್ 6th ಅರ್ಥ ಆಗ್ತಾಯ್ತಾ? ಸಪೋಸ್ Yes, sir. ಲಾಗ್ 1 ಅಂತ ಇತ್ತು ಅನ್ಕೊಳ್ಳೋಣ. ಲಾಗ್ 1 ಬೇಸ್ ಇ ಇತ್ತು ಅನ್ಕೊಳ್ರಿ. ಈಗ ಸಪೋಸ್ ಲಾಗ್ 1 ಬೇಸ್ ಇ ಇತ್ತು, ಅಥವಾ ಲಾಗ್ 2 ಬೇಸ್ ಇ ಇತ್ತು ಅನ್ಕೊಳ್ರಿ. ಅವಾಗ ಈಗ ನೋಡಿ, ಈಗ 0 ಇದು, ಯಾಕಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಗಳು ಬಂದು ಬೇಸ್ ಇ ಇತ್ತಂತಂದ್ರೆ, ಎಕ್ಸ್ಪೋನೆನ್ಷಿಯಲ್ ಇತ್ತಂದ್ರೆ ಅದ್ರ ವ್ಯಾಲ್ಯೂ ಏನಾಗಬೇಕು? 0 ಆಗ್ಬೇಕು. 0. ಅರ್ಥ ಆಯ್ತಾ ಈಗ? Yes, sir. ಇವನ್ನ ನೀವು ಬೇರೆಯವ್ರಿಗೂ ಕೂಡ ಹೇಳ್ರಿ, ಯಾರ್ಯಾರು ಕನೆಕ್ಟ್ ಆಗಿಲ್ಲ ಅವ್ರಿಗೆಲ್ಲ ನಾನು ಇನ್ನೊಂದ್ಸಲ ರಿಪೀಟ್ ಮಾಡಲ್ಲ, ನೋಡ್ಬಿಡ್ರಿ. ಪ್ರಾಡಕ್ಟ್ ಇದ್ರೆ, ಲಾಗ್ ಒಳಗಡೆ ಪ್ರಾಡಕ್ಟ್ ಇದ್ರೆ ಸಮ್ ಆಗುತ್ತೆ. ಲಾಗ್ ಆಫ್ ಎಕ್ಸ್ ಬೈ ವೈ ಇದ್ರೆ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಡಿಫರೆನ್ಸ್ ರೂಪ ಬರ್ಕೋಬಹುದು. ಆಮೇಲೆ ಲಾಗ್ ಎಂ ಟು ದಿ ಪವರ್ ಆಫ್ ಎನ್ ಅಂತಿದ್ರೆ ಏನಂತ ಬರೀಬಹುದು? ಎನ್ ಲಾಗ್ ಎಂ ಅಂತ ಬರೀಬಹುದು. ಆಮೇಲೆ ಬೇಸ್ ಚೇಂಜ್ ಮಾಡೋದಾದ್ರೆ ಈ ರೂಲ್ ಯೂಸ್ ಮಾಡಿ ಅಲ್ವಾ. ಆಮೇಲೆ ಇದು ಏನಾಗ್ತದೆ ನಿಮಗೆ? ಸೇಮ್ ಇದ್ರೆ ಬೇಸ್ ಮತ್ತೆ ನಂಬರ್ ಸೇಮ್ ಇತ್ತಂದ್ರೆ 1 ಆಗುತ್ತೆ, ಅಥವಾ ನಿಮಗೆ ಬೇರೆ ಬೇರೆ ಆಯ್ತಂದ್ರೆ 0 ಆಗುತ್ತೆ. ಅರ್ಥ ಆಯ್ತಾ? Yes, sir. Yes, sir. ಬರ್ಕೊಂತ ಇದೀರಾ? Yes, sir. Yes, sir. ನಿಮ್ಮ ಹತ್ರ ಲಾಗ್ ಟೇಬಲ್ ಇದೆಯಾ? ಲಾಗ್ ಬುಕ್, ಲಾಗರ್ದನ್ ಬುಕ್ ಇಟ್ಕೊಂಡಿದ್ದೀರಾ? ಹೋದ ವರ್ಷ ನೋಡಿದಿರಾ? ಲಾಗ್ ಬುಕ್ ತೋರಿಸಿದ್ರ ನಿಮಗೆ? ನೋಡಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು? 1/x. ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಏನು? E to the power of x, sir. ಇ ಟು ದಿ ಪವರ್ ಆಫ್ ಎಕ್ಸ್ ಅಷ್ಟೇ ಬರುತ್ತೆ. ಸೊ ಇವೆರಡು ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಆಮೇಲೆ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಅರ್ಥ ಆಯ್ತಾ? ನೋಡ್ರಿ, ಸಪೋಸ್ ಈಗ ಸುಮ್ನೆ ಬರ್ಕೊಳ್ರಿ, ಸುಮ್ನೆ ಹಂಗೆ ನೋಡೋಣ, ನೀವೇನ್ ಬರ್ತೀರಿ ನೋಡೋಣ. ಲಾಗ್ 10 ಕ್ಯೂಬ್ ಇತ್ತು ಅನ್ಕೊಳ್ಳೋಣ. ಲಾಗ್ 10 ಕ್ಯೂಬ್ ಇತ್ತು ಅನ್ಕೊಳ್ಳೋಣ. ಇದನ್ನ ಈಗ ಯಾವ ಪ್ರಾಪರ್ಟಿ ಅಪ್ಲೈ ಮಾಡ್ತೀರಿ ನೀವು ಇದಕ್ಕೆ? ನಾನು ಈಗ ಒಂದು 6 ಪಾಯಿಂಟ್ಸ್ ಹೇಳಿದೆ, 6 ಪ್ರಾಪರ್ಟೀಸ್ ಹೇಳಿದ್ನಲ್ಲ. ನೋಡ್ರಿ, ಅದಕ್ಕೆ ಯಾವ ಪ್ರಾಪರ್ಟಿ ಆಗ್ತದೆ ನೋಡ್ರಿ. ಲಾಗ್ ಪವರ್ ಐತಲ್ವಾ, ಇದನ್ನ ಹೆಂಗ್ ಬರಿಬೋದು ನಾವು? ಬರಿಬೋದಾ? 3 log 10, ಸರಿನಾ? ಕರೆಕ್ಟಾ? Yes, sir. Yes, sir. ಇನ್ನೊಂದು ನೋಡೋಣ. ಲಾಗ್ 4/3 ಅಂತ ಇತ್ತು ಅನ್ಕೊಳ್ರಿ. ಸೆಕೆಂಡ್ ಪ್ರಾಪರ್ಟಿ ನೋಡ್ರಿ, ಲಾಗ್ ಆಫ್ ಎಕ್ಸ್ ಬೈ ವೈ ಅಂತ ಇದ್ರೆ ಏನಂತ ಬರೀತೀರಿ ನೀವು? ಲಾಗ್ 4 ಮೈನಸ್ ಲಾಗ್ 3. Minus log 3. ಕರೆಕ್ಟಾ? ಇದು ಲಾಗ್ ಪ್ರಾಪರ್ಟಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡೋಣ. ಲಾಗ್ 6 into 8 ಇತ್ತು ಅನ್ಕೊಳ್ರಿ ನಂಬರ್. ಪ್ರಾಡಕ್ಟ್ ಇದೆ ನೋಡಿ, 6 into 8 ಅಂದ್ರೆ ಇದನ್ನ ನಾನು ಇದನ್ನ ಹೆಂಗ್ ಬರೀಬಹುದು? ಲಾಗ್ 6 ಪ್ಲಸ್ ಲಾಗ್ 8. ಕರೆಕ್ಟಾ? ಸರಿನಾ? Yes, sir. ಪ್ರಾಡಕ್ಟ್ ಬಿಕಮ್ಸ್ ಸಮ್. ಹೌದಾ? ಇವಕ್ಕೆಲ್ಲ ಆನ್ಸರ್ ಮಾಡಿಲ್ಲ ನಾವು. ಆನ್ಸರ್ ಬೇಕಂದ್ರೆ ಲಾಗ್ ಬುಕ್ ತಗೋಬೇಕು. ನೋಡ್ರಿ, ಇಲ್ಲಿ ಐತಲ್ಲ, ಇದು ಲಾಗ್ 4 ಅಂತ ಇದೆಯಲ್ಲ, ಇದು ಇಲ್ಲೇ ಹೇಳ್ಬಿಡ್ತಾರೆ. ಲಾಗ್ 4 ಅಂತಂದ್ರೆ 40 ನೋಡ್ಬೇಕು. 40 ನಲ್ಲಿ 0 ಕಾಲಮ್ ಅಲ್ಲಿ ಎಷ್ಟು ಬರುತ್ತಲ್ಲ ಆನ್ಸರ್ ಅದು. ಆಮೇಲೆ ಲಾಗ್ 3 ಅಂತಂದ್ರೆ 13 ಅಲ್ಲಿ 0 ನೋಡ್ಬೇಕು. ಇದು ಲಾಗ್ ಬುಕ್ ಅಲ್ಲಿ ನೋಡ್ಬೇಕು. ಲಾಗ್ 6 ಇದು ಲಾಗ್ 8 ಅಂದ್ರೆ 16 ಅಲ್ಲಿ 0 ನೋಡ್ಬೇಕು. ಮತ್ತೆ ಲಾಗ್ 8 ಅಂದ್ರೆ 80 ಅಲ್ಲಿ 0 ನೋಡ್ಬೇಕು. ಅಲ್ಲಿ ವ್ಯಾಲ್ಯೂ ನಮಗೆ ಅಲ್ಲಿ ಸಿಗ್ತವೆ ಲಾಗ್ ಅಲ್ಲಿ. ಅರ್ಥ ಆಗ್ತಾಯ್ತಾ? ಈಗ ಪ್ರಾಪರ್ಟೀಸ್ ಗೊತ್ತಾಗುತ್ತಾ ಮಾಡೋದು? Yes, sir. Yes, sir. ಈಗ ಸಪೋಸ್ ಹಿಂಗಿತ್ತು ಅನ್ಕೊಳ್ರಿ, 3 into 4 into 5 ಲಾಗ್. ಅವಾಗ ಇದನ್ನ ಹೆಂಗ್ ಬರೀತೀರಿ ನೀವು? ಲಾಗ್ 3 Log 3 plus log 4 plus log 5. ಲಾಗ್ 5 ಅಂತ ಬರೀಬಹುದು. ಆಮೇಲೆ ಇನ್ನೊಂದು ನೋಡೋಣ, ಲಾಗ್ 3 to the power 5 ಅಂತ ಇತ್ತು ಅನ್ಕೊಳ್ರಿ. ಅವಾಗ ನಾವು ಏನ್ ಮಾಡ್ಬೋದು? ಇದನ್ನ ಹಿಂಗ್ ಬರೀಬೋದಾ? 5 log 3 ಬರೀಬೋದಾ? Yes, sir. ಓಕೆನಾ? Yes, sir. ಆಮೇಲೆ ಲಾಗ್ ಇ ಟು ದ ಬೇಸ್ ಇ, ಅದ್ರ ಆನ್ಸರ್ ಗೊತ್ತಲ್ಲ ನಿಮಗೆ? 1 ಕಡಿತಾನೆ ನಾವು ಆಲ್ರೆಡಿ. ಲಾಗ್ ಇ ಟು ದ ಬೇಸ್ ಇ, ಆನ್ಸರ್ ಇಸ್ 1. 1. ಕರೆಕ್ಟಾ? ಓಕೆ, ಈಗ ನಾವು ನೋಡೋಣ. ಲಾಗ್ 10 ಟು ದ ಬೇಸ್ 5 ಅಂತ ಇರುತ್ತಪ್ಪ. ಇದನ್ನ ಚೇಂಜ್ ಆಫ್ ಬೇಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡೋಣ. ಲಾಗ್ 10
ಬೇಸ್ 10 ಚೇಂಜ್ ಮಾಡೋಣ. ಬೇಸ್ 10 ಡಿವೈಡೆಡ್ ಬೈ ಏನ್ ಬರೀಬೇಕು ಹೇಳಿ ಡಿನಾಮಿನೇಟರ್ log 5 ಬೇಸ್ 10 ಕರೆಕ್ಟಾ? ಚೇಂಜ್ ಆಫ್ ಬೇಸ್ ರೂಲ್ ಪ್ರಕಾರ. Yes, sir. Yes, sir. ಸರಿ ಆಯ್ತಾ? Yes, sir. ಯಾವ ಬೇಸಿಗೆ ಕನ್ವರ್ಟ್ ಮಾಡಿದೀನಿ ಗೊತ್ತಾ? ನಾನು 10 ಕನ್ವರ್ಟ್ ಮಾಡಿದೀನಿ. ಇನ್ನೊಂದು ನೋಡೋಣ. log 10 ಟು ದ ಬೇಸ್ 3 ಅನ್ಕೊಳ್ರಿ. ಈಗ ಇದನ್ನ ನೋಡೋಣ, ಕನ್ವರ್ಟ್ ಮಾಡೋಣ. log 10 ಟು ದ ಬೇಸ್ ಎಗೆ ಯಾವ್ದೋ ಒಂದು ಜನರಲ್ ಎ ಕನ್ವರ್ಟ್ ಮಾಡ್ತೇನೆ ಅನ್ಕೊಳ್ರಿ. ಅವಾಗ ಏನ್ ಮಾಡ್ಬೇಕು ಹೇಳಿ? log 10 ಬೇಸ್ ಎ ಡಿನಾಮಿನೇಟರ್ ಏನ್ ಬರ್ಬೇಕು? ಡಿನಾಮಿನೇಟರ್ ಹೇಳಿ. Log 3 base A. log 3 ಬೇಸ್ ಎ. ನೋಡಿ ಈ ತರ ಮಾಡ್ತೀವಿ. ಇದನ್ನ ಚೇಂಜ್ ಆಫ್ ಬೇಸ್ ರೂಲ್ ಅಂತಾರೆ. ಗೊತ್ತಾಗ್ತೈತಾ? Yes, sir. Yes, sir. ಇಷ್ಟು ಲಾಗ್ ಮತ್ತು ಅದರದ್ದು ಡೆರಿವೇಟಿವ್. ಸೊ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನ್ ಹೇಳ್ರಿ? ಈಗ ಎರಡು ರಿಸಲ್ಟ್ ನೀವು ನೆನ್ಪಿಟ್ಕೊಬೇಕು. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1/x. ಡೆರಿವೇಟಿವ್ ಆಫ್ e ಟು ದಿ ಪವರ್ ಆಫ್ x ಏನು? E to the power of x. e ಟು ದಿ ಪವರ್ ಆಫ್ x. ಏನಾದ್ರು ಡೌಟ್ ಇದೆಯಾ? ಇಲ್ಲ. ಒಂದು ಎಕ್ಸಾಂಪಲ್ ನೋಡಂತ ಇದ್ರಿ. ಸಿಂಪಲ್ ಇರೋದು ಒಂದು ಎಕ್ಸಾಂಪಲ್ ಮಾಡೋಣ. ಯಾರು ಹೇಳ್ತೀರಿ ನೋಡೋಣ. ಇಫ್ y ಈಕ್ವಲ್ಸ್ ಚೈನ್ ರೂಲ್ ಗೊತ್ತೈತಲ್ಲ ಈಗ? ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದೀವಲ್ಲ, ಚೈನ್ ರೂಲ್ ಗೊತ್ತಿದೆಯಾ? Yes, sir. ಮಾಡೋಣ. y is equal to log x. ಒಂದು ನಿಮಿಷ, ಬೇರೆ ಎಕ್ಸಾಂಪಲ್ ಕೊಡೋಣ. y is equal to e ಟು ದಿ ಪವರ್ ಆಫ್ x ಸ್ಕ್ವೇರ್ ಬರ್ಕೊಳ್ರಿ. ಫೈಂಡ್ dy ಬೈ dx. ಏನ್ ಕೊಟ್ಟಿದ್ದೀನಿ ಫಂಕ್ಷನ್? If y is equal to e to the power of x, x to the power of 2, find dy by dx. e ಟು ದಿ ಪವರ್ ಆಫ್ ಏನದು? e ಟು ದಿ ಪವರ್ ಆಫ್ x ಸ್ಕ್ವೇರ್. ಈ ಮೇಲೆ x ಸ್ಕ್ವೇರ್ ಇದೆ. Yes, sir. e ಟು ದಿ ಪವರ್ ಆಫ್ x ಸ್ಕ್ವೇರ್. X square. ಓಕೆನಾ? ಏನ್ ಕಂಡುಹಿಡಿಬೇಕು ಈಗ? ಡೆರಿವೇಟಿವ್ ಕಂಡುಹಿಡಿಬೇಕು. ಓಕೆ, ಏನ್ ಫಂಕ್ಷನ್ ಕೊಟ್ಟಿರೋ ಬರ್ಕೊಳ್ರಿ. e ಟು ದಿ ಪವರ್ ಆಫ್ x ಸ್ಕ್ವೇರ್ ಅಲ್ಲ ಕೊಟ್ಟಿರೋದು? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ? dy ಬೈ dx. ಕರೆಕ್ಟ್ ಇದೆಯಾ? Yes, sir. Yes, sir. ನೋಡಿ ಈಗ ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಏನ್ ಬರಿತಾ ಇದೀವಿ ಅಂತ ಅರ್ಥ? ಡಿ ಬೈ ಡಿ ಎಕ್ಸ್ ಬರಿತೀವಲ್ವಾ? Yes, sir. ಓಕೆ, ಈಗ ಮಾಡೋಣ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಏನು ಬರ್ದಿಲ್ಲ, ನಾನು ಇನ್ನು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಓಕೆ, ಎಕ್ಸ್ಪೋನೆನ್ಶಿಯಲ್ ಅಂದ್ರೆ ಇ. ಓಕೆ, ಈಗ ಹೇಳಿದ್ವಲ್ಲ e ಟು ದಿ ಪವರ್ ಎಕ್ಸ್, ಮೇಲ್ಗಡೆ ಇರೋದು ಪೂರ್ತಿ ಎಕ್ಸ್ ಅಂತಾನೆ ಥಿಂಕ್ ಮಾಡ್ರಿ. ಈಗ e ಟು ದಿ ಪವರ್ ಆಫ್ ಎಕ್ಸ್ ತರ ಇದೆ ಅದು. ಈಗ e ಟು ದಿ ಪವರ್ ಆಫ್ ಎಕ್ಸ್ ಇಂದು ಡೆರಿವೇಟಿವ್ ಏನು? E to the power of x. ಹಾಗಾದ್ರೆ ನಾನು ರೈಟ್ ಹ್ಯಾಂಡ್ ಸೈಡ್ ಏನ್ ಬರೀಬೇಕು ಗೊತ್ತಾ? ಈಗ e ಟು ದಿ ಪವರ್ ಎಕ್ಸ್ ಜಾಗದಲ್ಲಿ ಏನೈತೆ? ಎಕ್ಸ್ ಸ್ಕ್ವಯರ್. ಕರೆಕ್ಟಾ? ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವಯರ್ ಅಲ್ಲ ಇದ್ದಿದ್ದು. Yes, sir. ನೋಡಿ ಇಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು ಚೈನ್ ರೂಲ್. ಫಂಕ್ಷನ್ ಆಫ್ ಎ ಫಂಕ್ಷನ್ ಇದು. ಅದ್ರೊಳಗಡೆ ಇನ್ನೊಂದು ಎಕ್ಸ್ ಸ್ಕ್ವಯರ್ ಇದೆಯಲ್ಲ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್. ಚೈನ್ ರೂಲ್ ಪ್ರಕಾರ ಬರೆದ್ರೆ ಅದ್ರ ಮುಂದೆ Yes, sir. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ಏನಾಯ್ತು ನೋಡೋಣ. e ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನು? 2x, sir. ಕರೆಕ್ಟ್, 2x. ಇಷ್ಟೇ ನೋಡ್ರಿ, dy ಬೈ dx. ಪ್ರಾಬ್ಲಮ್ ಇಸ್ ಓವರ್. ಗೊತ್ತಾಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಫ್ y ಈಕ್ವಲ್ಸ್ e ಟು ದಿ ಪವರ್ ಸೈನ್ ಎಕ್ಸ್, then find dy by dx ಬರ್ಕೊಳ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ನೀವೇ ಹಾಕ್ರಿ. ಪ್ರಾಬ್ಲಮ್ ಓದ್ರಿ. ಪ್ರಾಬ್ಲಮ್ ಏನಿದೆ? If y equals e to the power of sin x, then find dy by dx.
ಹಾ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ ನೋಡೋಣ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಡಿವೈ ಬೈ ಡಿ ಎಕ್ಸಾ? ಯಾರು ಹೇಳ್ತೀರಿ ರೈಟ್ ಹ್ಯಾಂಡ್ ಸೈಡ್ ಈಗ ಕ್ವಿಕ್ ಆಗಿ ಹೇಳಿ. e to the power of sin x. ಓಕೆ ಈಗ ಓಕೆ ಬರಿ ಅಂತ ಇ ಟು ದಿ ಪವರ್ ಆಫ್ ಎಕ್ಸ್ ತರ ಇದೆ ತಾನೇ ಬಲಗಡೆ ಇರೋದು, ಇದು ಮೇಲ್ಗಡೆ ಸೈನ್ ಎಕ್ಸ್ ಇದೆಯಲ್ಲ ಅದನ್ನ ಎಕ್ಸ್ ಅನ್ಕೊಳ್ರಿ. ಅಂದ್ರೆ ಫಂಕ್ಷನ್ ಒಳಗಡೆ ಫಂಕ್ಷನ್ ಇದೆ. ಯಾವ ಎರಡು ಫಂಕ್ಷನ್ಸ್ ಇದರಲ್ಲಿ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಒಂದು, ಇನ್ನೊಂದು ಸೈನ್ ಎಕ್ಸ್. ಎರಡು ಫಂಕ್ಷನ್ ಇದಾವೆ. ಏನ್ ಹೇಳಿದ್ವಿ ನಾವು? ಫಂಕ್ಷನ್ ಒಳಗಡೆ ಫಂಕ್ಷನ್ ಅಥವಾ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ ಇತ್ತಂದ್ರೆ ಎಲ್ಲದರದ್ದು ಡಿಫ್ರೆನ್ಶಿಯೇಟ್ ಮಾಡಬೇಕು, ಅದೇ ಚೈನ್ ರೂಲ್. ಹಾಗಾದ್ರೆ ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಅದ್ರದ್ದು ಏನಾಗಬೇಕು? ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಮುಂದೆ into d by dx into sin x. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಆ ಸೈನ್ ಎಕ್ಸ್ ಡೆರಿವೇಟಿವ್ ಬರೀಬೇಕು. ಡೈರೆಕ್ಟ್ ಬರೀಬಹುದು, ಇರ್ಲಿ ಒಂದೇ ಸ್ಟೆಪ್ ನೋಡ್ಕೊಳ್ರಿ. ಡಿ ಬೈ ಡಿ ಎಕ್ಸ್. ಓಕೆ ನೆಕ್ಸ್ಟ್ ಸ್ಟೆಪ್ ಏನಾಗ್ತಾಗಾರೆ? ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಹಂಗೆ ಇರ್ಲಿ. ಓಕೆ ಡೆರಿವೇಟಿವ್ ಸೈನ್ ಎಕ್ಸ್ ಏನು? ಇದು ನೋಡಿ ಡೆರಿವೇಟಿವ್ ಸೈನ್ ಎಕ್ಸ್. ಇದು ಇಲ್ಲಿ ಪಕ್ಕದಲ್ಲಿ ಬರ್ತೀನಿ. ಇದು ಡೆರಿವೇಟಿವ್ ಬಂತು ನೋಡಿ, ಒಂದೇ ಸ್ಟೆಪ್ ಚೈನ್ ರೂಲ್ ಯೂಸ್ ಮಾಡಿ. ನೆಕ್ಸ್ಟ್ ನೋಡೋಣ. ಇಫ್ y ಈಕ್ವಲ್ಸ್ ಬರ್ಕಂತಿದ್ದೀರಾ? Yes, sir. Yes, sir. Cos of log x, then find dy by dx. ಓಕೆ ಇನ್ನೊಂದು ಕ್ವಶನ್ ಇದೆ, ಇದು ಓದ್ಕೊಳ್ರಿ. ಹೋದ್ರಿ? If y equals cos of log x, then find dy by dx. ಇಲ್ಲಿದೆಯಾ? ಓಕೆ ಕಾಸ್ ಆಫ್ ಲಾಗ್ ಎಕ್ಸ್ ನೋಡೋಣ, ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಈಗ? ರೈಟ್ ಹ್ಯಾಂಡ್ ಸೈಡ್ ಹೇಳ್ಬೇಕು ನೀವೀಗ. ಲಾಗ್ ಕಾಸ್ ಎಕ್ಸ್ ಕೊಟ್ಟಾರ, ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ಅಂತ ಬರೀರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ಏನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ ಬಿಡಿ, ಬರ್ದು ಬಿಡ್ತೀನಿ ನಾನು. ಡಿ ವೈ ಬೈ ಡಿ ಎಕ್ಸ್. ರೈಟ್ ಹ್ಯಾಂಡ್ ಸೈಡ್ ಹೇಳ್ಬೇಕು. ಈಗ ಯಾರು ಹೇಳ್ತೀರಿ? ರೈಟ್ ಹ್ಯಾಂಡ್ ಸೈಡ್. sin log s. ತಪ್ಪಾಯ್ತು, ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆಗಿ. Cos log x. Cos log ಬಲಗಡೆ ಏನ್ ಬರೀಬೇಕು? ಏನ್ ಹೇಳ್ತಿದ್ರಿ? ಕಾಸ್. ಕಾಸ್ ಅಂತ ಇದೆ ಫಂಕ್ಷನ್. Yes, sir. ಕಾಸ್ ಅಥವಾ ಕಾಸ್ ಒಳಗಡೆ ಲಾಗ್ ಇದೆ. ಮತ್ತೆ ಫಸ್ಟ್ ಕಾಸ್ ಇಂದ ಡೆರಿವೇಟಿವ್, ಆಮೇಲೆ ಲಾಗ್ ಇನ್ ಡೆರಿವೇಟಿವ್, ಎರಡು ಡೆರಿವೇಟಿವ್ ಬರೀಬೇಕು. ಸೊ ಏನ್ ಬರೀಬೇಕು? ರೈಟ್ ಹ್ಯಾಂಡ್ ಸೈಡ್. minus sin. ಅದಕ್ಕೆ ಮತ್ತೆ ಯೋಚನೆ ಮಾಡ್ರಿ ಅಂತ ಹೇಳಿದ್ದು. ಮೈನಸ್ ಸೈನ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆಯಾ? ಓಕೆನಾ? ಮೈನಸ್ ಸೈನ್ ಎಕ್ಸ್ ಇಂಟು ಇದು, ಇದ್ರದ್ದು ಡೆರಿವೇಟಿವ್ ಬರೀಬೇಕು ನಾವು. ಅಂದ್ರೆ ಇಲ್ಲಿ ತಡೀರಿ, ಬರೆಯೋದು ಬೇಡ. ಡಿ ಬೈ ಡಿ ಎಕ್ಸ್ ಆಫ್ ಇನ್ನರ್ ಫಂಕ್ಷನ್ ಅಂದ್ರೆ ಲಾಗ್ ಎಕ್ಸ್. Log x. ಕರೆಕ್ಟಾ? ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಲಾಗ್. ಓಕೆ ಇಲ್ಲೇ ಬರ್ದು ಬರ್ತೀನಿ. ಮೈನಸ್ ಸೈನ್ ಲಾಗ್ ಎಕ್ಸ್ ಹಂಗೆ ಇರಲಿ, ಸರಿನಾ? ಅದು ಮುಗೀತು ಅದ್ರ ಕತೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು? ಇದು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಇದನ್ನ ಹೇಳ್ಬೇಕು ನೀವು. 1 by x. ಪಕ್ಕದಲ್ಲಿ 1 ಬೈ ಎಕ್ಸ್ ನೋಡಿ, ಕರೆಕ್ಟ್. ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು 1 ಬೈ ಎಕ್ಸ್. ನೆಕ್ಸ್ಟ್ ಎಕ್ಸಾಂಪಲ್. Then find dy by dx. ಬರೋದ್ರಾ? Yes, sir. ನೋಡೋಣ ಮಾಡಿ. ಇದನ್ನು ಒಂದೇ 1 ಮಾರ್ಕ್ ಕ್ವಶನ್ ಇದು. ಇದೇನು ನೀವು 5 ಮಾರ್ಕ್ಸ್ ಅನ್ಕೋಬೇಡ್ರಿ, ಎಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್. ಏನ್ ಕೊಟ್ಟಿದ್ದಾರೆ? Sin of log y x. ಈಕ್ವಲ್ಸ್ ಏನ್ ಕೊಟ್ಟಿದ್ದಾರೆ? ಸೈನ್ ಆಫ್ ಲಾಗ್ ಎಕ್ಸ್ ಕೊಟ್ಟಿರೋದ? ಲಾಗ್ ಎಕ್ಸ್. ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ
dy/dx ಏನ್ ಬರೀತೀರಿ ಈಗ? cos of log x cos of log x ಇಂಟು ಡೈರೆಕ್ಟ್ ಹೇಳ್ತೀರಾ? ಡೈರೆಕ್ಟ್ ಆಗಿ ಹೇಳ್ತೀರಾ ಈಗ? ನೀವು ಬರೀರಿ ನೋಟ್ಬುಕ್ ಅಲ್ಲಿ d/dx ಆಫ್ log x ಬರ್ತಲ್ವಾ? ಡೈರೆಕ್ಟ್ ಬರಲ್ಲ? 1/x. ಓಕೆ 1/x 1/x ಕಂಪ್ಲೀಟ್ ಆಯ್ತು. ಸರಿ ಆಯ್ತು, ಆನ್ಸರ್ ಇಸ್ ಓವರ್. ನೋಡಿ cos of log x ಇಂಟು 1/x ಮುಗೀತು ಆನ್ಸರ್. ಇಷ್ಟು ಬರೆದ್ರೆ ಮುಗೀತು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಬರ್ಕೊಳ್ರಿ y ಈಕ್ವಲ್ಸ್ log of log x log of log x, then find dy/dx. ಬರದ್ರಾ? Yes, sir. log of log x ಸ್ಟಾರ್ಟ್ ಮಾಡಲ ಸೊಲ್ಯೂಷನ್? ನೀವೇ ಹೇಳ್ಬೇಕು. yes sir log of log x ಅಲ್ವಾ ಈಗ ಕೊಟ್ಟಿರೋದು? ಓಕೆ, ನೋಡೋಣ. ಆಪೋಸಿಟ್ ಫಂಕ್ಷನ್ ನೋಡ್ರಿ, ಇದು ಎರಡದ ಫಂಕ್ಷನ್, ಒಂದು ಹೊರಗಡೆ ಒಂದು log x, ಒಳಗಡೆ ಒಂದು log x. ಚೈನ್ ರೂಲ್ ಬರ್ಬೇಕು ಈಗ. ಮತ್ತೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀರಿ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ x ಅಂತ ಬರ್ತೀನಿ. ಸೊ dy/dx ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಆಗ್ಬೇಕು ಈಗ ನೀವು. log of log ಕೊಡ್ರಿ ನೀಟ ಫಸ್ಟ್ ಹೇಳಿ. 1/x log x ದರ್ಶಿನಿ ಇದಾರ? 1/1 ಆಯ್ತಾಯ್ತು. ಮೈಕ್ ಮ್ಯೂಟ್ ಮಾಡ್ಕೊಡ್ರಿ, ಡಿಸ್ಟರ್ಬೆನ್ಸ್ ಆಗ್ತದೆ. ನೋಡಿ ಈಗ ನಾನು ಹೇಳ್ಬಿಡ್ತೀನಿ. ಲಾಗ್ ಅಲ್ವಾ ಇರೋದು? ಲಾಗ್ ಎಕ್ಸ್ ಇನ್ ಡೆರಿವೇಟಿವ್ ಏನು? 1/x 1/x. ಮತ್ತೆ ಫಸ್ಟ್ ನೀವು ಬರಿಬೇಕಾದ್ರೆ ಅದನ್ನ ತಡಿ, 1 ಏನ್ ಬರಿಬೇಕು? 1/x ಎಕ್ಸ್ ಬರಿಬೇಕಾ? ಈಗ ಇಲ್ಲಿ ಎಕ್ಸ್ ಬರೀದಾ? log x. ಲಾಗ್ ಎಕ್ಸ್ ಬರಿಬೇಕು. ಎಕ್ಸ್ ತೆಗೆದು ಲಾಗ್ ಎಕ್ಸ್ ಇದೆಯಲ್ಲ, 1/log x ಅಂದ್ರೆ ಇದು 1/x ಡೆರಿವೇಟಿವ್ ಲಾಗ್ ಎಕ್ಸ್ ಬರ್ತದೆ ಅಷ್ಟೇ. ಇಂಟು ಒಳಗಡೆ ಒಂದು ಲಾಗ್ ಎಕ್ಸ್ ಇದೆಯಲ್ಲ, ಒಂದು ಲಾಗ್ ಎಕ್ಸ್ ಇಂದ ಬರ್ದಿರೋದು ನೀವು. ಅದನ್ನ ನಾನು ಹೇಳ್ತೀನಿ, ಅದು ನೀವು ಡೈರೆಕ್ಟ್ ಬರಿಬಹುದು. ಇರ್ಲಿ, dy/dx ಆಫ್ ಲಾಗ್ ಎಕ್ಸ್ ಅಲ್ವಾ? ಓಕೆ, ಚೈನ್ ರೂಲ್ ಪ್ರಕಾರ. Yes, sir. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. 1/log x ಹೊರಗಡೆ ಬಂದಿದೆ, ಹಂಗೆ ಇರಲಿ ಅದು. 1/log x ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು ಫಾರ್ಮುಲಾ? 1/x 1/x. ಇದು ಪಕ್ಕದಲ್ಲಿ ಇರ್ಬೇಕು ಸಪರೇಟ್ ಆಗಿ. 1/x ಇದು ನಿಮ್ಮ ಆನ್ಸರ್. ಗೊತ್ತಾಯ್ತಾ? Yes, sir. yes ನೋಡಿ, ಎರಡು ರಿಸಲ್ಟ್ ನಾವು ಇವತ್ತೇನು ಮಾಡಿದೀವಲ್ಲ, ಆ ರಿಸಲ್ಟ್ ಮೇಲೆ ನಾನು ಈಗ ಪ್ರಾಬ್ಲಮ್ಸ್ ಕೊಡ್ತಿರೋದು ಈಗ ಸಿಂಪಲ್ ಪ್ರಾಬ್ಲಮ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ y ಈಕ್ವಲ್ಸ್ e⁻⁻x ಮಾಡಿ. ಇದಕ್ಕೆ ಅರ್ಧ ಮಾರ್ಕ್ಸ್ ಕೊಡೋಕ್ಕಲ್ಲ, 1 ಮಾರ್ಕ್. ಬರ್ಕಂಡ್ರಾ? Yes, sir. ಏನ್ ಕೊಟ್ಟಾರೆ ಬರ್ಕೊಳ್ಳಿ. ಫಂಕ್ಷನ್ y ಈಕ್ವಲ್ಸ್ e⁻⁻x. ಓಕೆನಾ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. dy/dx ಬಲಗಡೆ ಹೇಳಿ, ಕ್ವಿಕ್ ಆಗಿ ಹೇಳ್ಬೇಕು. ಸರಿ ನೋಡ್ರಿ, ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ತಿಲ್ಲ. e⁻⁻ ಅಲ್ವಾ ಇರೋದು? ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನು? ಡೆರಿವೇಟಿವ್ ಆಫ್ e⁻x ಏನು? e⁻x. e⁻x ಬರ್ಬೇಕು. ಅಂದ್ರೆ ನಾನು ಇಲ್ಲಿ ಏನ್ ಬರೀಬೇಕು ಗೊತ್ತಾ? ಈಗ e⁻−x ಅಲ್ಲ ಇರೋದು, ಅದು ಇರ್ಲಿ ಬಿಡಿ. e⁻−x ಇಂಟು ಅಲ್ಲಿ ಮೇಲ್ಗಡೆ ಇದ್ದಿದ್ದು ಒಂದು ಫಂಕ್ಷನ್ ಅಲ್ಲ ಇದು, ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾನೆ ನಾನು. ಡೆರಿವೇಟಿವ್ ಆಫ್ ಏನದು? -x.
ಡಿ ಬೈ ಡಿ ಎಕ್ಸ್ ಆಫ್ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ನೋಡಿ ಈಗ. ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಎಷ್ಟಾಗ್ತದೆ? ಗೊತ್ತಿಲ್ವಾ? ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್, ಡೆರಿವೇಟಿವ್ ಆಫ್ ಎಕ್ಸ್ ಎಷ್ಟು? 1 sir. ಮತ್ತೆ ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಎಷ್ಟು? 1. ಅದಂಗೆ ಮೈನಸ್ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು? ಕಾನ್ಸ್ಟೆಂಟ್ ತಾನೇ ಇದು, ಇದು ಕಾನ್ಸ್ಟೆಂಟ್ ಇದೆ. Yes, sir. Minus ಮತ್ತೆ ಆ ಮೈನಸ್ ಚಿಹ್ನೆ x into -1. ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಇಸ್ -1. ಮೈನಸ್ ಹೊರಗಡೆ ಇರ್ತೈತ್ರಿ. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ 1 ಇದೇ ಆನ್ಸರ್. ಅಥವಾ ಈ ಮೈನಸ್ ನ ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ರಿ. ಮೈನಸ್ ಇ ಟು ದಿ ಪವರ್ ಆಫ್ ಎರಡು ಒಂದೇ ಇವು. Yes, sir. ಆಯ್ತಾ? Yes, sir. ಎಂತ ಸಿಂಪಲ್ ಇದೆ. ನೆಕ್ಸ್ಟ್ ಇನ್ನೊಂದು ತಗೊಂಡ್ರೆ ಇಫ್ y ಈಕ್ವಲ್ಸ್ ನೋಡೋಣ, ಇನ್ನೊಂದು ಫಂಕ್ಷನ್ ತಗೊಂತೀನಿ. e to the power tan x, then find dy by dx. ಮಾಡ್ರಿ. e to the power tan x ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಇದನ್ನಾರು ಹೇಳ್ತೀರ ನೋಡೋಣ. dy by dx ಎಷ್ಟಾಯ್ತು? ರೈಟ್ ಹ್ಯಾಂಡ್ ಸೈಡ್ ಹೇಳಿ. E tan x. e to the power ಅದು tan x, e to the power tan x into dy by dy dx into tan x. ಈಗ ಪಕ್ಕದಲ್ಲಿ ನಾನು ಏನೋ ಬರೀತಾ ಇಲ್ಲ, ನೀವು ಬರೀರಿ. ಡೆರಿವೇಟಿವ್ ಆಫ್ tan x ಬರೀಬೇಕು ನಾನೀಗ. ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ tan x ಏನ್ ಬರೀಬೇಕು ಹೇಳಿ? ನೆಕ್ಸ್ಟ್ ಸ್ಟೆಪ್ ನೀವು ಬರೀರಿ. ನಾನು ಡೈರೆಕ್ಟ್ ಇಲ್ಲಿ ಬಿಟ್ಟಿದ್ದೀನಿ ನೋಡಿ ಗ್ಯಾಪ್. e to the power of tan x ಪಕ್ಕದಲ್ಲಿ ಏನ್ ಬರೀರಿ? ಡೆರಿವೇಟಿವ್ ಆಫ್ tan x ಅಷ್ಟೇ, ಮುಗೀತಿದ ಆನ್ಸರ್. ಇಷ್ಟೇ, ಒಂದೇ ಸ್ಟೆಪ್ ಇರೋದು, ಅದೇನು ದೊಡ್ಡದಲ್ಲ ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದೇ ತರದ್ದು. y ಈಕ್ವಲ್ಸ್ ನೋಡೋಣ e to the power log x. ಓಕೆ, ಮೇಲೇನಿದೆ? e to the power of log x, then find ಮಾಡಿ dy by dx. ಕ್ವಿಕ್ ಆಗಿ ಹೋಗ್ಬೇಕೀಗ. ಸೊ e to the power of ಏನಂತ ಕೊಟ್ಟಿದ್ದಾರೆ ಈಗ? log x. y is equal to ಅಲ್ವಾ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಏನಾಯ್ತು ಅದು ಈಗ? dy by dx ಆಯ್ತು. ಹೇಳಿ ರೈಟ್ ಹ್ಯಾಂಡ್ ಸೈಡ್. e to the power of log x. e to the power of ಡೈರೆಕ್ಟ್ ಆನ್ಸರ್ ಹೇಳ್ಬೇಕು. log x into 1 by x. ಕರೆಕ್ಟ್, 1 by x ಮುಗಿತು. ಓಕೆನಾ? ಗೊತ್ತಾಗ್ತೈತಾ? yes sir. Yes, sir. y ಈಕ್ವಲ್ಸ್ ಇನ್ನೊಂದು ನೋಡೋಣ. e to the ನೋಡ್ರಿ, ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನೇ ಬಂದ್ರು ಅದೇ ಆನ್ಸರೇ ಬರುತ್ತೆ. ಮೇಲ್ಗಡೆ ಯಾವ ಫಂಕ್ಷನ್ ಇರ್ತೋ ಅದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು ಅಷ್ಟೇ. ಸೊ e to the power of x to the power of 400, then find dy by dx. ನೋಡೋಣ ಇದನ್ನ ಏನ್ ಮಾಡ್ತೀರಿ. ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಹೇಳ್ಬೇಕು ನನಗೀಗ. ಈಗೆಲ್ಲ ಗೊತ್ತಾಗಿದೆ ನಿಮ್ಗೆ ಹೆಂಗ್ ಮಾಡ್ಬೇಕಂತ. e to the power of x to the power of 4 ಡಿಫ್ರೆನ್ಶಿಯೇಟ್ ಒಂದೇ ಸ್ಟೆಪ್ ಈಗ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x ಅಂತ ಬರೀರಿ. dy by dx. ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ಹೇಳಿ. e to the power of x into 4. e to the power of x to the power 4. ಈ ಮೇಲ್ಗಡೆ x to the power of 4. ಇಷ್ಟೇನಾ ಆನ್ಸರ್? into 4x. ಇಂಟು 4x. 4x. ಮತ್ತೆ ಯಾರಿದ್ದೀರಿ? ಬಹಳ ಚೆನ್ನಾಗಿ ಹೇಳಿದ್ರಲ್ಲ. ಮತ್ತೆ ಯಾರು ದರ್ಶಿನಿ ಇದಾರಾ? ಯಾರು ಹೇಳಿದ್ದವ್ರು ಈಗ ಆನ್ಸರ್?
ಯಾವ್ದ್ರ ಡೆರಿವೇಟಿವ್ ಬರಿಬೇಕಾಗಿರೋದು ಈಗ? ಡೆರಿವೇಟಿವ್ ಹಾ ಎಕ್ಸ್ ಸರ್. ಹಾ ಈ ಯಾವ್ದು ಡೆರಿವೇಟಿವ್? ಎಕ್ಸ್ ಟು ದಿ ಪವರ್ 4 ಅಲ್ವಾ ಈಗ ಬರಿಬೇಕಾಗಿರೋದು? ಯಾರು ಹೇಳಿದ್ರು 4x ಅಂತ ಹೇಳಿದ್ರು? ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ 4 ಏನು? ಫಾರ್ಮುಲಾ ಇಲ್ವಾ ಅಥವಾ ಏನ್ ಬರೆಯಕ್ ಬರಲ್ವಾ? ಕ್ವಶನ್ ಮಾರ್ಕಾ? ಎಕ್ಸ್ ಟು ದಿ ಪವರ್ 4 ಡೆರಿವೇಟಿವ್ ಇಲ್ವಾ? ಏನ್ ಹೇಳಿ? 4x to the power ಪವರ್ of ಆಫ್ 3 ಸರ್. ಮತ್ತೆ ಅಷ್ಟೇ ಹೇಳ್ರಿ, ಕರೆಕ್ಟ್. ಅದನ್ನೇ ನಾನು ಅದಕ್ಕೆ ಬಿಟ್ಟಿರೋದು 4x³ ಅಷ್ಟೇ ಬರೀಬೇಕು ಅಷ್ಟೇ ಹೇಳಕ್ ಇಷ್ಟೊತ್ತು ಮಾಡ್ತಾ ಇದೀರಲ್ಲ. ಇದು 2 ಎಕ್ಸಾಂಪಲ್ ಮಾಡ್ಬೋದಾಗಿತ್ತು. ಕ್ಲೋಸ್ ಎಕ್ಸಾಂಪಲ್ ಕ್ಲೋಸ್. ಇನ್ನೊಂದ್ ತಗೊಳ್ಳೋಣ? ಏನೋ ಬೇರೆ ಬೇರೆ ಮಾಡ್ದಂಗ್ ಮಾಡ್ತಾ ಇರಲ್ರಿ. ಅದೇ ಫಾರ್ಮುಲಾಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕ್ಲಾಸ್ ಏನ್ ಡಿಸ್ಕಸ್ ಮಾಡಿದೀನೋ ಅದೇ ಫಾರ್ಮುಲಾಸೇ, ಏನು ಬೇರೆ ಏನು ಮಾಡ್ತಾ ಇಲ್ಲ. y is equal to log tan x find dy by dx. ಬರ್ಕೊಂಡ್ರಾ? ಏನ್ ಕೊಟ್ಟಾರೆ? log of tan x. ಡಿಫ್ರೆನ್ಶಿಯೇಟ್ ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್. ಇದನ್ನ ಬರೆಯಕ್ಕೆ ಟೈಮ್ ತಗೋಬೇಡ್ರಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂಡರ್ಸ್ಟುಡ್ ಅದು. dy by dx ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಲಾಗ್ ಕೊಟ್ಟಾರೆ. ಸೊ ಲಾಗ್ ಅಂದ ಕೂಡಲೇ ನಿಮಗೆ ಲಾಗ್ ಎಕ್ಸ್ ಬರ್ಬೇಕು ನೆನಪಿಗೆ. ಲಾಗ್ ಎಕ್ಸ್ ಇನ್ ಡೆರಿವೇಟಿವ್ ಹೇಳ್ರಿ ರೈಟ್ ಹ್ಯಾಂಡ್ ಸೈಡ್. 1 by x 1 by 1 by x 1 by tan x sir. ಎಸ್ tan x. ಅದಕ್ಕೆ 1 by tan x. ಆಮೇಲೆ ಮುಗಿತಾ? ಇಷ್ಟೇನಾ? d by dx ಇಂಟು ಅದಕ್ಕೆ ಕಾಂಪೋಸಿಟ್ ಫಂಕ್ಷನ್ ಇದು. ಹೊರಗಡೆ ಲಾಗಿನ್ ಬರ್ದಿರ ಅಷ್ಟೇ, ಒಳಗಡೆ tan x ಇಂದ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾನೆ. ಇಂಟು ಏನ್ ಬರೀಬೇಕು? ಡೆರಿವೇಟಿವ್ ಆಫ್ tan x ತಾನೇ ಈಗ? secant square. ಕರೆಕ್ಟ್. ಇಷ್ಟೇ ಆನ್ಸರ್, secant square. Yes sir. ಅರ್ಥ ಆಯ್ತಾ? Yes sir. ಸೊ ಇದು ನಿಮಗೆ ಅರ್ಥ Yes, ಆಗ್ಲಿಲ್ಲ sir. ಅಂದ್ರೆ ನೀವು ಯಾವ ಟೆಕ್ಸ್ಟ್ ಬುಕ್ ನೋಡಿದ್ರು ಏನ್ ಮಾಡಿದ್ರು ಅರ್ಥ ಆಗಲ್ಲ. ಮುಂದೆ ನೀವು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಲ್ವಾ? ನೋಡಿ ಇನ್ನೊಂದು ಎಕ್ಸಾಂಪಲ್ ಕ್ಲೋಸ್ ಮಾಡ್ಬಿಡ. ಲಾಸ್ಟ್ ಇದು ಕರೆಕ್ಟ್ ಹೇಳ್ತಾರೆ ನೋಡೋಣ. log of root x then find dy by dx ಮಾಡಿ. ಏನಾಯ್ತು ನೋಡೋಣ. ಇದನ್ನ ಕರೆಕ್ಟ್ ಆಗಿ ಫಂಕ್ಷನ್ ನೋಡ್ಬೇಕು ನೀವು. ಅವ್ರು ಲಾಗ್ ಕೊಟ್ಟಾರ ಅಥವಾ ಇ ಕೊಟ್ಟಾರ? ಇ ಇಲ್ಲ, ಇಲ್ಲಿ ಲಾಗ್ ಕೊಟ್ಟಿರೋದು. y ಈಕ್ವಲ್ಸ್ ಯಾರೋ ದರ್ಶಿನಿ ಇದಾರಾ? Yes sir. ಡಿಫ್ರೆನ್ಶಿಯೇಟ್ ಮಾಡಿ ನೋಡೋಣ. ಇದನ್ನ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡೋಣ. ಏನ್ ಹೇಳ್ತೀರಾ ಆನ್ಸರ್? dy by dx ಅಂತ ಬರೀತಿರ್ಬಿಡಿ ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಹೇಳ್ಬಿಡಿ. 1 by log root ಹೇಳಿ ಕರೆಕ್ಟ್. ಏನದು? 1 by log 1 root by x. ಲಾಗ್ Log ಮತ್ತೆ root ಲಾಗ್ x. ಯಾಕೆ ಬರುತ್ತೆ? Root x sir. ಇನ್ನೊಂದ್ ಸರಿ ಕ್ಲೀನ್ ಆಗಿ ಹೇಳಿ. 1 by root x sir. 1 by root x ಆಯ್ತಾ? ಆಮೇಲೆ ಮುಂದೆ d by dx root x sir. ಕರೆಕ್ಟ್. dy by dx ಆಫ್ ರೂಟ್ ಎಕ್ಸ್. ಈಗ ಬರ್ಕೊಳ್ರಿ, ಬರ್ಲಿಲ್ಲ ಅಂದ್ರೆ ಇದು ಹಂಗೆ ಇರ್ತದೆ. ಇದು ನೆಕ್ಸ್ಟ್ ಸ್ಟೆಪ್ ಇದ್ರ ಡೆರಿವೇಟಿವ್ ಫಾರ್ಮುಲಾ ಇದೆಯಲ್ಲ, ಡೆರಿವೇಟಿವ್ ರೂಟ್ ಎಕ್ಸ್ 1 by root x ಹಂಗೆ ಇರಲ್ಲ. ಇಂಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಇದು. 1 by ಡೆರಿವೇಟಿವ್ 2 ರೂಟ್ ಎಕ್ಸ್ ನಾವು 1 by 2 ರೂಟ್ ಎಕ್ಸ್. ನಿಮಗೆ ಏನು ಮಾಡಕ್ ಬರಲ್ಲ, ಮಿನಿಮಮ್ ಈ ಸ್ಟೆಪ್ಸ್ ಮಾಡ್ಬೇಕು. ಇಷ್ಟು ಇದೆ ನಿಮ್ಮ ಆನ್ಸರ್ ಫೈನಲ್. ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಕರೆಕ್ಟ್ ಆಗ್ತದೆ ನಿಮ್ದು ಆನ್ಸರ್. ಇನ್ನೊಂದು ಸ್ಟೆಪ್ ಏನ್ ಮಾಡ್ಬೋದು ಅಂದ್ರೆ ನೋಡ್ರಿ, ಈ ರೂಟ್ ಎಕ್ಸ್ ಇದೆಯಲ್ಲ ಕೆಳಗಡೆ ಡಿನಾಮಿನೇಟರ್, ಅದನ್ನ ಮಲ್ಟಿಪ್ಲೈ ಮಾಡ್ಬೋದು. ಅವಾಗ 1 by 2 ಹಂಗೆ ಇರ್ಲಿ. ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ನೋಡ್ರಿ ಏನಾಗ್ತದೆ ಗೊತ್ತಾ? ರೂಟ್ ಎಕ್ಸ್ ಇಲ್ಲಿ ನೋಡ್ರಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದ್ರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರಾ. ಅಲ್ಲಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳಿತದೆ. ಆನ್ಸರ್ ನಮಗೆ ಏನ್ ಬರುತ್ತೆ ಹೇಳ್ರಿ? 1 by 2x ಬರುತ್ತೆ. ಕರೆಕ್ಟಾ? Yes sir. yes sir. ಈ ಪವರ್ ಆಮೇಲೆ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ರ್ಯಾಡಿಕ್ಯಾಂಡ್ ಅಷ್ಟೇ ಉಳಿಯೋದು ಎಕ್ಸ್. ಅದಕ್ಕೆ ಹಂಗೆ ಬರೆದಿರೋದು. ಇದು ಇಂಪಾರ್ಟೆಂಟ್ ತಿಳ್ಕೊಳ್ರಿ. ಇದು ಡಿಫ್ರೆನ್ಶಿಯೇಟ್ ಮಾಡಿರೋದು. ಅರ್ಥ ಆಯ್ತಾ? Yes sir. ಓಕೆ, ಸ್ಕ್ರೀನಿಗೆ ಬಂದೆ ಈಗ.
ನೋಡ್ರಿ ಇವತ್ತೇನೇನಾಯ್ತು ಎಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ರಿ ನೋಟ್ಸ್ ನ, ಆಮೇಲೆ ಕ್ಲೀನ್ ಆಗಿ ಬರೆದು ಹಾಕ್ರಿ. ಸಮ್ಮರಿ ಹೇಳ್ಬಿಡ್ತೀನಿ ನೋಡಿ ಇವತ್ತಿಂದ ಏನಂತ ಹೇಳ್ತೀನಿ. ಟುಡೇಸ್ ಕ್ಲಾಸ್ ನಾವ್ ಏನ್ ಮಾಡಿದ್ವಿ, ಲಾಗರ್ದಮಿಕ್ ಫಂಕ್ಷನ್ ಅಂದ್ರೆ ಡೆಫಿನಿಷನ್ ಏನು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೆಫಿನಿಷನ್, ಆಮೇಲೆ ಕೆಲವು ಸಿಂಪಲ್ ಎಕ್ಸಾಂಪಲ್ಸ್. ಓಕೆನಾ? ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು, 1/x. ಡೆರಿವೇಟಿವ್ ಆಫ್ e to the power of x ಏನು, e to the power of x, sir. e to the power of x. ಆಮೇಲೆ ಲಾಗ್ ಗೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ 4 ಇಂಪಾರ್ಟೆಂಟ್ ಸಣ್ಣ ಸಣ್ಣ ಪಾಯಿಂಟ್ಸ್ ಬರ್ತಾವ, ಒಂದೆರಡು 6 ಪಾಯಿಂಟ್ಸ್. ಲಾಗ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ಲಾಗ್ ಆಫ್ ಎಕ್ಸ್ ಬೈ ವೈ ಅಂದ್ರೆ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ. ಲಾಗ್ ಎಂ ಟು ದಿ ಪವರ್ ಏನ್ ತಗೊಂಡಿದ್ವಾ, ಲಾಗ್ ಎಂ ಟು ದಿ ಪವರ್ ಎನ್ ಅಂದ್ರೆ ಎನ್ ಲಾಗ್ ಎಂ. ಆಮೇಲೆ ಚೇಂಜ್ ಆಫ್ ಬೇಸ್ ರೂಲ್ ಮಾಡೋದು, ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಕರೆಕ್ಟಾ? Yes, sir. Yes, sir. ಓಕೆ, ನೀವೆಷ್ಟು ನೋಟ್ಸ್ ಸಪ್ರೇಟ್ ಮಾಡ್ರಿ, ನೋಟ್ಸ್ ಸಪ್ರೇಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ರಿ ನೀಟಾಗಿ ಬರ್ದು. ಅದನ್ನ ಬೇರೆ ನೋಡೋಣ. ಆಮೇಲೆ ಯಾರ್ಯಾರು ಕನೆಕ್ಟ್ ಆಗಿಲ್ಲಲ್ಲ ನೀವೆಲ್ಲ ಕೂಡ ಕ್ಲಾಸ್ ಅವೈಲೇಬಲ್ ಆಗುತ್ತೆ ಈಗ ಒಂದು ಹಾಫ್ ಅನ್ ಅವರ್ 1 ಅವರ್ ಆದ್ಮೇಲೆ. ಸೊ ಯು ಕ್ಯಾನ್ ಲಾಗ್ ಇನ್ ಟು ದ ಟೀಚ್ಮೆಂಟ್ ಆಪ್ ಅಂಡ್ ಗೋ ಥ್ರೂ ದ ಕ್ಲಾಸ್. ಓಕೆ Yes, sir. ಓಕೆ, ನಾಳೆ ಕಂಟಿನ್ಯೂ ಮಾಡೋಣ.